ಎಲ್ಲಿಗೂ ನಮಸ್ಕಾರ. ಕಾಲಾಪತ್ರ ಸಿನಿಮಾ ನೋಡಿರಲಿಲ್ಲ ಇಷ್ಟು ದಿವಸದ ತನಕ. ಬಹಳ ನೋವಾಗ್ತಾ ಇದೆ ನನಗೆ. ಆಕ್ಚುಲಿ 7 ದಿವಸ ನೋಡ್ಬೇಕಾಗಿತ್ತು, ಅಷ್ಟು ಶೋಸ್ ನೋಡ್ಬೇಕಾಗಿತ್ತು ಅಂತ ಅನಿಸ್ತಾ ಇದೆ ನನಗೆ. ಅಂಡ್ ನಾನು ಈ ಸಿನಿಮಾದಲ್ಲಿ ಮಾಡಿದ್ದೀನಿ, ಈತ ನನ್ನ ಫ್ರೆಂಡು, ನಿರ್ಮಾಪಕರು ಉಳಿಬೇಕು, ಇದೆಲ್ಲದಕ್ಕೂ ಮೀರಿ ಒಂದು ವಿಷಯ ಹೇಳಬೇಕು. ಸಿನಿಮಾನ ಈ ಲೆವೆಲ್ಗೆ ಅಥವಾ ಒಂದು ಸಬ್ಜೆಕ್ಟ್ ಈ ಲೆವೆಲ್ಗೆ ಒಬ್ಬ ನಿರ್ದೇಶಕ ಅರ್ಥ ಮಾಡ್ಕೊಂಡೋದನ್ನ ತೆರೆ ಮೇಲೆ ಕಾಣಿಸೋದಿದೆಯಲ್ಲ, ಬಹಳ ಕಷ್ಟದ ಕೆಲಸ. ತುಂಬಾ ದೊಡ್ಡ ಕೆಲಸ ಮಾಡಿದ್ದಾನೆ ವಿಕ್ಕಿ. ನಿಜವಾಗ್ಲೂ ನಾನು ಇವ್ರ ಜೊತೆ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳ್ಕೊಳಕ್ ಬಹಳ ಹೆಮ್ಮೆ ಆಗುತ್ತೆ ನನಗೆ. ಅಂದ್ರೆ ಈ ತರದೊಂದು ಸಬ್ಜೆಕ್ಟ್ ನ ಒಬ್ಬ ಕನ್ವಿನ್ಸ್ ಮಾಡಿ ಅದನ್ನ ನಿರ್ಮಾಣ ಮಾಡಕ್ಕೆ ಒಬ್ಬ ಅದ್ಭುತವಾದ ನಿರ್ಮಾಪಕರು ಬೇಕು. ಆ ಕೆಲಸನ ನಾಗರಾಜ್ ಸರ್ ಮಾಡಿದ್ದಾರೆ, ಸುರೇಶ್ ಸರ್ ಮಾಡಿದ್ದಾರೆ. ಇಬ್ಬರಿಗೂ ಒಳ್ಳೇದಾಗ್ಲಿ. ಮುಖ್ಯವಾಗಿ ನನಗೆ ವಿಕ್ಕಿ ಬಹಳ ವರ್ಷಗಳ ಜೊತೆಯಿಂದ ಬಹಳ ವರ್ಷಗಳಿಂದ ಜೊತೆ ಕೆಲಸ ಮಾಡಬೇಕು ಬಹಳ ಒಂದು ದೊಡ್ಡ ಆಸೆ ಇದೆ. ಅಂಡ್ ಅನ್ನಿಸ್ತಾ ಇದೆ ನಿಜವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಅವ್ನು ಎಷ್ಟು ದೊಡ್ಡ ನಟ ಆಗ್ತಾನೆ ಇಲ್ಲ ಗೊತ್ತಿಲ್ಲ, ಬಹಳ ದೊಡ್ಡ ನಿರ್ದೇಶಕ ಆಗ್ತಾನೆ. ಅದಂತೂ ನನ್ಗೆ ಖಂಡಿತ ಅನಿಸ್ತಾ ಇದೆ ನನಗೆ. ಕನ್ಸೀವ್ಡ್ ಸಬ್ಜೆಕ್ಟ್ ಇದೆಯಲ್ಲ, ಅವ್ನ ಅರ್ಥ ಮಾಡ್ಕೊಂಡು ಅದನ್ನ ದಾಟಿಸಿರೋ ರೀತಿ ಬಹಳ ಅದ್ಭುತವಾಗಿದೆ, ಬಹಳ ಅಮೋಘವಾಗಿದೆ. ಸಿನಿಮಾ ಬರೀ ಎಂಟರ್ಟೈನ್ಮೆಂಟ್ ಅಷ್ಟೇ ಅಲ್ಲ, ಪದರಗಳಲ್ಲಿ ಏನೇನೋ ಹೇಳ್ತಾ ಹೋಗುತ್ತೆ. ನನ್ಗಂತೂ ತುಂಬಾ ಏನೇನೋ ಕಾಣಿಸ್ತಾ ಹೋಯ್ತು ಸಿನಿಮಾದಲ್ಲಿ. ಮುಖ್ಯವಾಗಿ ನಾನು ಎಲ್ಲರಿಗೂ ಹೇಳ್ತಾ ಇರೋದೇನಂದ್ರೆ, ದಯವಿಟ್ಟು ಬಂದು ಸಿನಿಮಾ ನೋಡಿ. ನೀವು ಇದನ್ನ ನೋಡ್ಲಿಲ್ಲ ಅಂದ್ರೆ ಖಂಡಿತ ಏನೋ ಮಿಸ್ ಮಾಡ್ಕೋತೀರಾ. ನಾನು ಖಂಡಿತ ನನ್ನ ಎಲ್ಲ ಸ್ನೇಹಿತರು ನಾನು ಮಾಡಿರೋ ಸಿನಿಮಾ ಇದೆಲ್ಲದಕ್ಕೂ ಮೀರಿ ಹೇಳ್ತಾ ಇದ್ದೀನಿ. ನೀವು ಕನ್ನಡದವರಾಗಿದ್ರೆ ಖಂಡಿತ ಸಿನಿಮಾ ನೋಡಿ, ಇದೆಲ್ಲ ಬಹಳ ದುಡ್ಡಿಗೆ ಮಿಸ್ ಮಾಡ್ಕೋತೀರ ಅಂತ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಲ್ಲಿ ಸಿನಿಮಾಗಳನ್ನ ಮಾಡ್ತಾ ಇರೋ ಅಂಡ್ ಧನ್ಯ ಫ್ಯಾಂಟಾಸ್ಟಿಕ್ ಜಾಬ್. ವಿಶೇಷವಾಗಿ ಹೇಳಬೇಕಾಗಿಲ್ಲ. ಬ್ಲಡ್ ಎಲ್ಲ ಹೇಳೋದ್ರಿಂದ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ, ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಡೈರೆಕ್ಷನ್ ಅಂಡ್ ಆಕ್ಟಿಂಗ್, ಹೀರೋ ನೋಡಿ ಸೂಪರ್. ಹಾಯ್, ನಮಸ್ಕಾರ ಎಲ್ರಿಗೂ. ಕಾಲಾಪತ್ರ ನೋಡಿದ್ರೆ ಮಿಕ್ಕಿದ ನಮ್ದು ಸುಮಾರು ಒಂದು ಇಂಡಸ್ಟ್ರಿ ಬಂದಾಗಿಂದ ಒಟ್ಟಿಗೆ ಕೆಲಸ ಮಾಡಿದ್ದೀನಿ. ಅನ್ನಪಂಡಲ್ಲಿ ಪರಮಾತ್ಮ ಎಲ್ಲರಿಗೂ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದ. ಅದಾದ್ಮೇಲೆ ಕೆಂಡ ಸ್ವಲ್ಪ ಹೀರೋ ಆಗಿದ್ದು, ಅಂಡ್ ಕಾಲೇಜ್ ಕುಮಾರ್ ಹೀರೋ ಆಗಿದ್ದು, ಎರಡು ಸಿನಿಮಾಗಳು ಚೆನ್ನಾಗಿರುತ್ತೆ. ಖುಷಿ ಪಡೋ ವಿಷಯ ಅಂತ ಕನ್ನಡ ಚಿತ್ರರಂಗಕ್ಕೆ. ಕಾಲಾಪತ್ರ ತುಂಬಾ ಚೆನ್ನಾಗಿ ಏನಂದ್ರೆ ಮೇಕಿಂಗ್ ಆಗ್ಬೋದು, ಅದರ ವಿಜುವಲ್ ಕ್ವಾಲಿಟಿ ಆಗ್ಬೋದು, ಆಮೇಲೆ ಪರ್ಫಾರ್ಮೆನ್ಸ್ಗಳು, ಎಸ್ಪೆಷಲಿ ವಿಕ್ಕಿ ಅಂಡ್ ಕನ್ಯಾ ಅವರ ಪರ್ಫಾರ್ಮೆನ್ಸ್, ಅವರಿಬ್ಬರ ಪೇರು ಎರಡು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಅಂಡ್ ಇಬ್ರು ತುಂಬಾ ಏನೋ ಹಸ್ಬಿಟ್ಕೊಂಡಿರೋದು ಸಿನಿಮಾ ಬಗ್ಗೆ ಮತ್ತೆ ಸಿನಿಮಾ ಚಿತ್ರರಂಗದ ಬಗ್ಗೆ ತುಂಬಾ ಹಸ್ಬಿಟ್ಕೊಂಡಿರೋರು. ಇಬ್ರು ಒಳ್ಳೆದಾಗಿ ಆಲ್ ದ ಬೆಸ್ಟ್. ಹಾಗೆ ನಮ್ಮ ನಿರ್ಮಾಪಕರು ಸುರೇಶ್ ಅವರು, ಬೋನಮ್ ಮೂವೀಸ್, ಅವ್ರು ಸಿಕ್ಕಾಪಟ್ಟೆ ಏನೋ ಸಿನಿಮಾಗಳು ಮಾಡ್ಬೇಕು, ಇಂಡಸ್ಟ್ರಿಗೆ ಸಿಕ್ಕಾಪಟ್ಟೆ ಸಿನಿಮಾಗಳನ್ನ ಕೊಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವ್ರು ತುಂಬಾ ಒಳ್ಳೇದಾಗಬೇಕು ಅಂತ ನನಗನ್ಸುತ್ತೆ. ಇಂಡಸ್ಟ್ರಿಯಲ್ಲಿ ಸಿನಿಮಾಗಳಿಗೆ ಅದು ಯಾವುದೇ ಸಿನಿಮಾ ಆಗಿದೆ, ನಮ್ಮ ಸಿನಿಮಾ ಅಂತಲ್ಲ, ಒಂದು ಸಿನಿಮಾ ಗೆಲ್ಲೋದ್ರಿಂದ ಇನ್ನೊಂದು 16 ಸಿನಿಮಾಗಳು ಹೆಲ್ಪ್ ಆಗುತ್ತೆ. ಹಾಗಾಗಿ ಒಂದು ಸೇರಿ ಕ್ರೌಡ್ ಆಗಲಿ, ಅಲ್ಲಿ ಈ ಸಿನಿಮಾ ಮೂಡ್ ಬಂದಿದ್ದ ರೀತಿ ಆಗಲಿ ಎಲ್ಲ ನೋಡ್ತಾ ಇದ್ರೆ ಬಹುಶಃ ಈ ಸಿನಿಮಾ ಗೌರ್ಮೆಂಟ್ ಸಕ್ಸಸ್ ಆಗಲಿ ಅಂತ ನಾನು ಹಾರೈಸ್ತೀನಿ. ಅಂಡ್ ವಿಕ್ಕಿಯ ಮೊದಲನೇ ನಿರ್ದೇಶನ, ಅದು ಕೂಡ ಸಿನಿಮಾಗೆ ಪ್ಲಸ್ ಅಂತ ಹೇಳ್ಬೋದು. ಅಂಡ್ ಮ್ಯೂಸಿಕ್ ಅನುಪ್ ಸಿಡಿದವ್ರದ್ದು ಬ್ಯೂಟಿಫುಲ್. ಅಂಡ್ ಸಂದೀಪ್ ಅವರ ಸಿನಿಮಾಟೋಗ್ರಫಿ ಮೆನ್ಷನ್ ಮಾಡಲೇಬೇಕು, ಚೆನ್ನಾಗಿ ಮಾಡಿದ್ದಾರೆ ಓವರ್ ಆಲ್ ಕೆಲಸ. ತುಂಬಾ ಖುಷಿ ಆಯ್ತು. ನೀವೆಲ್ಲರೂ ಸಿನಿಮಾ ನೋಡಿ, ಥಿಯೇಟರ್ಲ್ಲೇ ಬಂದು ಅಂತ ಪದೇ ಪದೇ ಹೇಳ್ತಾ ಇರ್ತೀವಿ. ಅಫ್ಕೋರ್ಸ್ ಥಿಯೇಟರ್ ಸಿನಿಮಾ ನೋಡಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದಿ ಬೆಸ್ಟ್. ಒಳ್ಳೆದಾಗಲಿ ಸರ್. ವಿಕ್ಕಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಈತ ನನಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗಿಂತ ಪರಿಚಯ ಇದ್ದಾರೆ. ಬಟ್ ನಿಜವಾಗ್ಲೂ ಇವತ್ತಿನ ಸಹ ಇವರು ಈ ಮಟ್ಟಿಗೆ ಬಂದಿರೋದಕ್ಕೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳ್ಬೇಕು. ತುಂಬಾ ಒಳ್ಳೆದಾಗಲಿ, ಆಲ್ ದ ಬೆಸ್ಟ್. ಆಮೇಲೆ ಎಲ್ರಿಗೂ ಹೇಳೋದು ಒಂದೇ, ನೀವೆಲ್ಲರೂ ಬಂದು ಥಿಯೇಟರ್ ಸಿನಿಮಾ ನೋಡಿದ್ರೆ ಇಂಥ ಹೋರಾಟಗಳಿಗೆ ಒಂದು ಎಷ್ಟೋ ಒಂದು ಪ್ರೋತ್ಸಾಹ, ಒಂದು ಎನರ್ಜಿ ಸಿಗುತ್ತೆ. ತುಂಬಾ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಸ್ನೇಹಿತರು ಸುರೇಶ್ ಅವರು, ಅವ್ರ ಬಗ್ಗೆ ಏನು ಹೇಳಂಗಿಲ್ಲ. ತುಂಬಾ ಬೇಕಾಗಿರೋದು ನಮ್ಮೂರವರು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ನಿಜವಾಗ್ಲೂ ಇಂಟರ್ ಈ ತಂಡಕ್ಕೆ ನಾನು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಬಂದು ಈ ಸಿನಿಮಾ ನೋಡಿ ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಸಹಕರಿಸಬೇಕು ಅಂತ ಮನಸಾರ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಏನು ಇವತ್ತು ಕಾಲಪತ್ರ ಸಿನಿಮಾವನ್ನ ನಮ್ಮ ವಿಕ್ಕಿ ಅವರು ಬಹಳ ಅದ್ಭುತವಾಗಿ ಭುವನ್ ಮೂವೀಸ್ ಏನು ಕಾಲಪತ್ರ ಅಂದ್ರೆ ಏನಧ್ಯಕ್ಷ ಅಂದ್ರೆ ಥಿಯೇಟರ್ಗೆ ಬಂದವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ರು. ಇವತ್ತು ರೈತರ ಬಗ್ಗೆ, ಮಿಲಿಟರಿ ಅವ್ರ ಬಗ್ಗೆ, ಏನಿವತ್ತಲ್ಲಿ ಮಿಲಿಟರಿ ಅವರು ಅಡಿಗೆ ಮಾಡೋದಿರ್ಬೋದು ಅಥವಾ ಯುದ್ಧಕ್ಕೂ ಸಿದ್ಧರಿರ್ಬೋದು ಅನ್ನೋ ಒಂದು ಸಂದೇಶ ಕೊಟ್ಟಿದ್ದಾರೆ. ಯೋಧರ ಬಗ್ಗೆ ಬಹಳ ಸಂದೇಶ ಕೊಟ್ಟಿದ್ದಾರೆ. ಮತ್ತೆ ರಾಜಕಾರಣಿಗಳಿಗೂ ಸಂದೇಶ ಕೊಟ್ಟಿದ್ದಾರೆ. ಒಂದು ಹಳ್ಳಿಯಾಗ ಸಮಸ್ಯೆ ಎಷ್ಟು ತೊಂದರೆ ಇದೆ ಅನ್ನೋದನ್ನ
ರೈತರಿಗೆ ಎಷ್ಟು ಕಷ್ಟ ಏನೋ ಒಂದು ಸಂದೇಶ ಕೊಟ್ಟಿದ್ದಾರೆ. ಅದ್ಭುತವಾಗಿ ನೀರಿಲ್ಲ ಏನ್ ಪರಮಾರ್ಥ ಇದೆ ಅನ್ನೋದು ನಾವೆಲ್ಲ ಹೋರಾಟಗಾರರು ನೋಡ್ತಾ ಇದ್ದೋ ಆ ಸಂದೇಶವನ್ನು ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಕರೆಸ್ವಾಭಿಮಾನಿ ಸೇನೆ ಸೈನಿಕರು ಇಡೀ ರಾಜ್ಯಾದ್ಯಂತ ಟೀಮ್ ಇದೆ, ಎಲ್ಲರೂ ಬಂದು ನೋಡಿ ಅವ್ರಿಗೆ ಪ್ರೋತ್ಸಾಹಿಸಬೇಕು, ನಮ್ಮ ಉಪಾಧ್ಯಕ್ಷರಿಗೆ ಪ್ರೋತ್ಸಾಹ ಕೊಡ್ಬೇಕು ಅಂತ ಹೇಳಿ ಮತ್ತೊಮ್ಮೆ ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ಯಶಸ್ವಿ ಕಾಣ್ಲಿ ಅಂತ ಹೇಳಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಸಹಕಾರ ಕೊಡಬೇಕು ಅಂತ ಹೇಳಿ ನಮ್ಮ ಕರೆಸ್ವಾಭಿಮಾನಿ ಸೇನೆ ದೊಡ್ಡದಿಂದ. ಹಾಗೆ ಮೇಡಮ್ ಅವರು ರಾಮ್ಕುಮಾರ್ ಅವ್ರ ಮಗಳು ಕನ್ಯಾ ರಾಮ್ಕುಮಾರ್ ಅವರು ನಾನು ನೋಡ್ಲಿಲ್ಲ, ಒಬ್ಬ ಹಳ್ಳಿ ಟೀಚರು ಯಾಕೆ ಓಡೋಗ್ಬಾರ್ದು, ಓಡಿದ್ರೆ ಸಂದೇಶ ಬೇರೆ ಹೋಗ್ತದೆ, ಒಬ್ರು ಟೀಚರ್ ಹೇಗಿರ್ಬೇಕು ಹಾಗೆ ಹೆಣ್ಮಕ್ಳು ಹೇಗಿರ್ಬೇಕು ಅನ್ನೋ ಸಂದೇಶ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ತುಂಬಾ ಹೃದಯದ ನಮ್ಮ ಕರೆಸ್ವಾಭಿಮಾನಿ ಸೇನೆ ತಂಡ ಅಭಿನಂದಿಸ್ತದೆ. ಮತ್ತೆ ನೀವೆಲ್ಲರೂ ಥಿಯೇಟ್ರಿಗೆ ಬಂದೋಗ್ಬೇಕು. ಒಬ್ಬ ನಿರ್ಮಾಪಕರಾಗ್ಲಿ, ಒಬ್ಬ ಹೀರೋ ಆಗ್ಲಿ, ಒಬ್ಬ ಹೀರೋಯಿನ್ ಆಗ್ಲಿ, ಹೊಸ ಪೀಳಿಗೆಗೆ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅವರಿಗೆ ಪ್ರೋತ್ಸಾಹ ಕೊಡ್ಬೇಕು. ಎಲ್ಲ ಟಿವಿ ನಿಂತ್ಕೊಳ್ಳೋದಲ್ಲ. ಯಾಕೆಂದ್ರೆ ಅಣ್ಣವರು ಸತ್ತೋಗಿ ಎಷ್ಟೋ ದಿವಸ ಆಗಿದೆ, ಅವರನ್ನ ಮತ್ತೆ ಅವರು ಯಾಕೆಂದ್ರೆ ಮನುಷ್ಯನಿಗೆ ಅಹಂಕಾರ ಬರಬಾರ್ದು, ಅಹಂಕಾರ ಬಂದ್ರೆ ಏನಾಗುತ್ತೆ ಅನ್ನೋ ಸಂದೇಶವನ್ನು ಕೊಟ್ಟವ್ರೆ. ಜೊತೆಗೆ ನಾನು ಅನ್ನೋ ಹಾಮ ಬರಬಾರ್ದು ಮನುಷ್ಯನಿಗೆ ಅನ್ನೋ ಸಂದೇಶ ಕೊಟ್ಟಿದ್ದಾರೆ. ಏನು ಅಣ್ಣವರು ಹಿಂದೆ ನಡೆದ ದಾರಿನ ಮತ್ತೆ ನಮಗೆಲ್ಲ ನೆನಪಿಸಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳು, ಧನ್ಯವಾದಗಳು ಹೇಳಿ ನಾವು ಒಂದ್ಸರಿ ಅಲ್ಲ 2 ಸರಿ 3 ಸರಿ ನೋಡ್ತಾ ಇದ್ದೀನಿ, ಅವ್ರಿಗೆ ಗೊತ್ತಿಲ್ದಂಗೆ ಬಂದು. ಹಾಗಾಗಿ ಎಲ್ಲರೂ ಬರಬೇಕು ಅಂತ ನಮ್ಮ ಸಂದೇಶವನ್ನು ಕೊಡ್ತಾ ಮತ್ತೆ ಅವ್ರಿಗೆ ಅಭಿನಂದನೆಗಳು ತೋರಿಸ್ತಾ ಇದ್ದೀನಿ. ಇವರಾಗಿ ಭಾಷಣ ಮಾಡೋದಂತೂ ಆಗಲ್ಲ, ಕಾರಣ ಗಂಟಲು ನೋಡಿದೆ. ನಿನ್ನೆ ಕಾರಣ ಒಂದು ಒಳ್ಳೆ ನಾಟಕ ಐವದನ್ನ ಪ್ರದರ್ಶನ ಮಾಡಿದ್ದೇನೆ. ಹಾಗಾಗಿ ಪ್ರತಿಯೊಂದು ಪ್ರದರ್ಶನವೂ ಒಂದು ಪ್ರಯೋಗ. ಹಾಗೆ ಅದ್ಭುತವಾದಂತ ಒಂದು ಪ್ರಯೋಗಶೀಲ ಮನಸ್ಸುಗಳು ಸೇರಿ ಮಾಡಿದಂತಹ ಒಂದು ಸಿನಿಮಾ. ಯಾವಾಗಲೂ ನಾವು ವಸ್ತುದ ಬಗ್ಗೆ ಹೇಳ್ತೇವೆ, ವಸ್ತು ಹೇಗೆ ವಿಶೇಷವಾಗಿರಬೇಕು ಅನ್ನೋದ್ರ ಬಗ್ಗೆ ಹೇಳ್ತೇವೆ. ಆ ವಿಶೇಷತೆಯನ್ನ ಈ ಸಿನಿಮಾ ತನ್ನದಾಗಿಸ್ಕೊಂಡಿದೆ. ಬಹಳ ಅಪೂರ್ವವಾದದ್ದು ಒಂದು ಬ್ಲೆಂಡಿಂಗ್ ಇದೆ. ಆ ಬ್ಲೆಂಡಿಂಗ್ ಅನ್ನ ಪ್ರೇಕ್ಷಕ ನೋಡೇ ಅದನ್ನ ಗಮನಿಸಬೇಕು, ಅದನ್ನ ಕೇಳಿ ಮಾಡುವಂತದ್ದಲ್ಲ. ಸಿನಿಮಾ ದೃಶ್ಯ ಮಾಧ್ಯಮ ಅನ್ನೋದನ್ನ ಬಹಳ ಚೆನ್ನಾಗಿ ವಿಕಿ ಅರ್ಥಕೊಂಡಿದ್ದಾನೆ. ಅದರಿಂದಾಗಿ ಆ ದೃಶ್ಯ ಮಾಧ್ಯಮದಲ್ಲಿ ಇಮೇಜ್ಗಳ ಜೊತೆಯಲ್ಲಿಯೇ ಸಿನಿಮಾವನ್ನು ಕಟ್ಟಿಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅದು ಬಹಳ ಮುಖ್ಯ. ಬಹಳ ಚೆನ್ನಾಗಿದೆ. ಜನ ಅದನ್ನು ಅಷ್ಟೇ ಚೆನ್ನಾಗಿ ಸ್ವೀಕರಿಸ್ತಾರೆ ಅನ್ನುವ ನಂಬಿಕೆನೂ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಹೊಸ ಪ್ರಯೋಗಗಳಿಗೆ ಕನ್ನಡ ಚಲನಚಿತ್ರರಂಗ ಎಚ್ಚೆತ್ತುಕೊಳ್ತಾ ಇದೆ ಅನ್ನೋದನ್ನ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ಇಡೀ ಟೀಮ್ಗೆ ಶುಭ ಹಾರೈಸ್ತೇನೆ. ಶುಭವಾಗಲಿ. ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯ ಹಾದಿಗಳು ಇನ್ನೂ ಇದೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳು. ಈ ಸಾಕ್ಷಿಗಳಿಗೆ ನೀವು ಸಾಕ್ಷಿಗಳಾಗಿ ಅಂತ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಕಾಲಾಪತ್ತರ್ ಅನ್ನೋ ಟೈಟಲ್ ನೋಡಿದ್ರೆ ಯಾವುದೋ ಅಂಡರ್ವರ್ಲ್ಡ್ ಸಿನಿಮಾ ಅಂತ ಅನ್ಸುತ್ತೆ. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಇದು ಅಂಡರ್ ದ ಮೈಂಡ್ ಇರುವಂತ ಒಂದು ವಿಚಾರನ ಇಟ್ಕೊಂಡು ಮಾಡಿರುವಂತ ಒಂದು ಸಿನಿಮಾ. ತುಂಬಾ ಅದ್ಭುತವಾದ ಕಾನ್ಸೆಪ್ಟ್. ಈ ತರದ ಒಂದು ಕಾನ್ಸೆಪ್ಟ್ ಕೂಡ ಸಿನಿಮಾ ಮಾಡ್ಬೋದು ಅಂತ ಆಶ್ಚರ್ಯ ಆಗುತ್ತೆ. ಅದನ್ನ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡೋದು ವಿಕಿ ಆಕ್ಟರ್ ಇಂಥ ಒಂದು ಸೆನ್ಸಿಬಲ್ ಸಬ್ಜೆಕ್ಟ್ ಹ್ಯಾಂಡಲ್ ಮಾಡೋದು ತುಂಬಾ ಅಪ್ರಿಷಿಯೇಟ್ ಮಾಡುವಂತ ವಿಚಾರ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ನಾವೆಲ್ಲರೂ ನಮ್ಮ ಕರ್ನಾಟಕದ ಎಲ್ಲಾ ಜನತೆನೂ ತುಂಬಾ ಇಷ್ಟಪಡುವಂತ ಅಣ್ಣವರ ಅಭಿಮಾನಿಗಳು ಮಿಸ್ ನೋಡ್ದಲ್ಲಿ ನೋಡ್ಬೇಕಾದಂತ ಸಿನಿಮಾ. ಅದು ಯಾಕೆ ಅನ್ನೋದು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಅದನ್ನ ನಿಜವಾದ ಥ್ರಿಲ್ ಸಿಗ್ಬೇಕು. ಈ ಕ್ಲೈಮ್ಯಾಕ್ಸ್ ಒಂದು ಥ್ರಿಲ್ ಸಿಗ್ಬೇಕು ಅಂದ್ರೆ ಈ ಸಿನಿಮಾನ ಥಿಯೇಟರ್ ನೋಡ್ಬೋದು. ಮಿಸ್ ಮಾಡಿದ ಸಿನಿಮಾನ ಥಿಯೇಟರ್ ನೋಡಿ. ಕಂಗ್ರ್ಯಾಚುಲೇಷನ್ಸ್. ಎಲ್ರಿಗೂ ನಮಸ್ಕಾರ. ಕಾಲಪತ್ತರ್ ಅಂತ ನಾನು ಫಸ್ಟ್ ಓದಿದ್ದು ನೋಡಿದ್ದೇನಂದ್ರೆ ನಮ್ಮ ರವಿ ಬೆಳಗೆರೆ ಸರ್ ಬೆಂಗಳೂರು ಅಂಡರ್ವರ್ಲ್ಡ್ ಎಪಿಸೋಡ್ಸ್ ಗಳನ್ನ ಬರೆಯಬೇಕಾದ್ರೆ ಕಾಲಪತ್ತರ್ ಅಂತ ಒಬ್ಬ ರೌಡಿ ಬಗ್ಗೆ ನಾನು ಅನ್ಕೊಂಡೆ. ಓಕೆ, ಒಂದು ಅಂಡರ್ವರ್ಲ್ಡ್ ಸಿನಿಮಾ ಶಶಾಂಕ್ ಸರ್ ಹೇಳಿದಾಗ ಒಂದು ಅಂಡರ್ವರ್ಲ್ಡ್ ಸಿನಿಮಾ ಮಾಡ್ತಾ ಇದಾರೆ ಅಂತ ಅನ್ಕೊಂಡೆ. ಆದ್ರೆ ಅವರು ಫಸ್ಟ್ ಲುಕ್ ಎಲ್ಲ ಈ ಸೋಲ್ಜರ್ದ್ ಬಿಟ್ಟಾಗ ನಿಜವಾಗ್ಲೂ ಬೇರೆ ತರದ್ ಅಂತ ಅನಿಸ್ತಾ ಹೋಯ್ತು. ಟ್ರೇಲರ್ ತುಂಬಾ ವಿಷಯಗಳನ್ನ ಹೇಳಕ್ಕೆ ಆಗಿತ್ತು. ಸಿನಿಮಾ ನೋಡ್ಬೇಕಂತ ತುಂಬಾ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿತ್ತು. ಇವತ್ತು ಬಂದು ಕಾಲಪತ್ತರ್ ಫಿಲ್ಮ್ ನೋಡಿದ್ವಿ. ನಿಜವಾಗ್ಲೂ ಸಿನಿಮಾದ ಒಳಗಡೆಗೆ ತುಂಬಾ ಒಂದು ಒಳ್ಳೆ ಸೆನ್ಸಿಟಿವ್ ವಿಷಯನ ಹೇಳೋ ಪ್ರಯತ್ನ ನಿಜವಾಗ್ಲೂ ಆಗಿದೆ.
ಒಳ್ಳೊಳ್ಳೆ ವಿಷಯಗಳ ಚರ್ಚೆ ಆಗಿದೆ ಸಿನಿಮಾದಲ್ಲಿ. ಅದು ಹೊರಗಡೆ ಸಮಾಜದಲ್ಲೂ ಆ ಚರ್ಚೆಗಳು ಆಗಬೇಕು ನಿಜವಾಗ್ಲೂ. ಇವತ್ತಿನ ಕಾಲಕ್ಕೆ ಇದು ತುಂಬಾ ಪ್ರಸ್ತುತವಾದಂತ ವಿಷಯ ವಿಕ್ಕಿಯವರು ಹೇಳೋ ಪ್ರಯತ್ನ ಮಾಡಿದ್ದಾರೆ. ಎಲ್ಲರೂ ಕಾಲಪತ್ರನ ಥಿಯೇಟರ್ಲ್ಲೇ ಬಂದು ನೋಡಿ. ಇಡೀ ಟೀಮ್ಗೆ ಒಳ್ಳೇದಾಗ್ಲಿ. ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದಾರೆ ವಿಕ್ಕಿಯವರು. ಅವ್ರದ್ದು ಕಾಲೇಜ್ ಕುಮಾರ, ಕೆಂಡ ಸಂಪಿಗೆ, ಅವ್ರು ಆಕ್ಟ್ ಮಾಡಿರುವಂತ ಸಿನಿಮಾಗಳನ್ನ ನೋಡಿದ್ವಿ. ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೂರಿ ಸರ್ ಹತ್ರ ಎಲ್ಲ ಕೆಲಸ ಮಾಡಿದ್ರು. ನಿರ್ದೇಶಕನಾಗಿ ತುಂಬಾ ಒಂದು ಒಳ್ಳೆ ವಿಷಯನ ಹೇಳೋ ಪ್ರಯತ್ನ ಆಗಿದೆ. ನಿಜವಾಗ್ಲೂ ಕನ್ನಡದಲ್ಲಿ ಈ ತರದೊಂದು ಸೆನ್ಸಿಟಿವ್ ವಿಷಯಗಳನ್ನ ಹೇಳೋ ಪ್ರಯತ್ನ ಆಗ್ತಾ ಇರೋದು ತುಂಬಾ ಖುಷಿ ಕೊಡುವಂತ ವಿಷಯ. ಈ ತರದ್ದು ಸಿನಿಮಾಗಳನ್ನ ಹೆಚ್ಚು ನಾವು ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ಬರುವಂತ ಡೈರೆಕ್ಟರ್ಸ್ ಈ ತರದನ್ನ ಒಳ್ಳೆ ಸಿನಿಮಾಗಳನ್ನ ಮಾಡೋ ಪ್ರಯತ್ನ ಮುಂದಿನ ಡೈರೆಕ್ಟರ್ಗಳು ಮಾಡ್ತಾರೆ. ಮುಂದಿನ ಡೈರೆಕ್ಟರ್ಗಳು ಮಾಡಬೇಕು ಅಂದ್ರೆ ಈ ತರದ ಸಿನಿಮಾಗಳ ಗೆಲ್ಸುವಂತ ಜವಾಬ್ದಾರಿ ಕನ್ನಡ ಪ್ರೇಕ್ಷಕರಿಗಿರುತ್ತೆ. ದಯವಿಟ್ಟು ಕಾಲಪತ್ರನ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಕಾಲಪತ್ರ ಟೀಮ್ಗೆ ಕಂಗ್ರಾಟ್ಸ್ ಹೇಳಕ್ ಇಷ್ಟಪಡ್ತೀನಿ. ವಿಕ್ಕಿ ಅವ್ರ ಫಸ್ಟ್ ಟೈಮ್ ಡೈರೆಕ್ಷನ್ ಅನ್ನಿಸ್ತಿಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ರವಿ ಅವ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನಮ್ ಸುರೇಶ್ ಅಣ್ಣಂಗೆ ಹಿಂಗೆ ಬೇಜಾನ್ ಫಿಲಮ್ಗಳು ಮಾಡ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಇಂಡಸ್ಟ್ರಿ ಪ್ರೊಡ್ಯೂಸರ್ ಆಗ್ಲಿ, ಅವರ ಸಲಕಲ ಜೊತೆಲಿ ಇರ್ತೀವಿ. ಹಾಗೆ ನಮ್ಮೆಲ್ಲ ಹೀರೋಗಳ ಕಡೆ ಇರ್ತಾರೆ. ವಿಕ್ಕಿಗೆ ಡೈರೆಕ್ಟರ್ ಒಳ್ಳೇದಾಗ್ಲಿ. ವಿಕ್ಕಿ ತುಂಬಾ ಚೆನ್ನಾಗಿ ಮಾಡೋರು. ಎಲ್ಲ ಟೀಮ್ ಮೊದಲನೇದಾಗಿ 8 ವರ್ಷದ ಫ್ರೆಂಡ್ಶಿಪ್. ತುಂಬಾ ಖುಷಿ ಆಗತ್ತೆ. ವಿಕ್ಕಿ ಸ್ಟ್ರಗಲ್ ನಾನು ಡೇ ಒನ್ನಿಂದ ನೋಡಿದೀನಿ. ಯಾವುದೇ ಹೀರೋಗಳಾಗ್ಲಿ ಇಷ್ಟು ಟೈಮ್ ತಗೊಂಡಿದ್ದಾರೆ ಅಂದ್ರೆ ಬರ್ತಿದೆ, ವೆಯ್ಟ್ ಇದೆ. ಥ್ಯಾಂಕ್ ಯು ವಿಕ್ಕಿ, ಒಳ್ಳೆ ಸಿನಿಮಾ ಕೊಡುತ್ತೆ. ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ಒಳ್ಳೆ ಕಂಟೆಂಟ್ ನ ಇಟ್ಕೊಂಡು ಬಂದಿದ್ದಾರೆ. ಲಾಂಗ್ ಟೈಮ್ ಒಳ್ಳೆ ಸಿನಿಮಾ ನೋಡಿದೀನಿ ಅಂತ ಅನ್ನಿಸ್ತು. ಎಲ್ಲರ ಸಪೋರ್ಟ್ ಈ ಸಿನಿಮಾ ಮೇಲೆ ಇರಬೇಕು, ಹಾಗೆ ನಮ್ಮ ವಿಕ್ಕಿ ಮೇಲೆ ಇರಬೇಕು. ವಿಕ್ಕಿ ಆದಷ್ಟು ಬೇಗ ವರ್ಷಕ್ಕೊಂದೊಂದು ಸಿನಿಮಾ ಮಾಡ್ತಾ ಇರಬೇಕು. ನಮ್ಗೊಂದು ಚಾನ್ಸ್ ಕೊಡಿ ಸರ್. ಡೈರೆಕ್ಷನ್ ಅಲ್ಲಿ ನಮ್ಗೊಂದು ಚಾನ್ಸ್ ಕೊಡಿ, ನಾವು ಮಾಡ್ತೀವಿ. ಥ್ಯಾಂಕ್ ಯು. ನಿಮ್ಮ ಮಾತಿಗೆ ವೇಟ್ ಮಾಡ್ತಿರೋದು. ಎಲ್ರಿಗೂ ನಮಸ್ಕಾರ. ನಿರಂಜನ್, ಕಾಲಪತ್ರ ಅಂದ್ರೆ ಒಂದು ಅಂಡರ್ವರ್ಲ್ಡ್ ಸಿನಿಮಾ ಅಂತ ಒಂದು ಸೌಂಡ್ ಆಗುತ್ತೆ, ಆದ್ರೆ ಇದು ಅಂತಃಕರಣ ಸಿನಿಮಾ. ಅಂಡರ್ವರ್ಲ್ಡ್ ಸಿನಿಮಾಗಳ ಇವತ್ತಿನ ಸಿನಿಮಾಗಳಲ್ಲಿ 1761 ಲೀಟರ್ ರಕ್ತ ಸುರಿದ ಹೋದ್ರೆ ಸಿನಿಮಾನೇ ಬರಲ್ಲ. ಅಂತ ಸಂದರ್ಭದಲ್ಲಿ ಈ ತರದೊಂದು ಅಂತಃಕರಣ ಸಿನಿಮಾ ಮಾಡಿದ್ದಾರೆ. ಒಂದು ಘಟನೆಯನ್ನ ಜ್ಞಾಪಿಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ವಿಕ್ಕಿ ವರುಣ್ ಇಸ್ ಮೈ ಬ್ರದರ್. ಒಂದು ಸಣ್ಣ ಪಾತ್ರ ಕೊಟ್ಟಿದ್ದಾರೆ, ಡಿಸ್ಕಷನ್ ಮಾಡ್ತಿದ್ವಿ. ವಿಕ್ಕಿ ವರುಣ್ಗೆ ಮತ್ತು ಧನ್ಯ ಅವ್ರಿಗೆ ಒಳ್ಳೇದಾಗ್ಬೇಕು. ಒಂದು ಹೊಸ ಪ್ರಯೋಗನ ಮಾಡಿದ್ದಾರೆ. ಒಂದು ಹೆಸರಿದೆ ಕರ್ನಾಟಕದಲ್ಲಿ, ಡಾಕ್ಟರ್ ರಾಜ್ಕುಮಾರ್ ಅಂತ. ಗೋಕಾಕ್ ಚಳುವಳಿಯ ನಂತರ ಕುಣಿಗಲ್ ಹತ್ರ ಒಂದು ಕೆರೆ ಕಟ್ಟಬೇಕಾಗುತ್ತೆ. ಆ ಕೆರೆ ಕಟ್ಟಬೇಕಾದಾಗ ಅದೇ ಜಾಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್ದು ಒಂದು ಪ್ರತಿಮೆ ಇರುತ್ತೆ. ಅದನ್ನು ಹೊಡೆದ್ಬಿಟ್ಟು ಕೆರೆ ಕಟ್ಟೋದು ಹೇಗೆ ಅಂತ ಇಡೀ ಊರೇ ಇದ್ದಾಗ ಗೋಕಾಕ್ ಚಳುವಳಿ ನಂತರ ಅವ್ರಿಗೆ ಗೊತ್ತಾಗುತ್ತೆ, ಯಾವ್ದೋ ಪತ್ರಿಕೆಯಲ್ಲಿ ಓದಿ. ಸ್ವತಃ ಅಣ್ಣವರು ಕುಣಿಗಲ್ ಹತ್ರ ಒಂದು ಭಕ್ತರಳ್ಳಿ ಹತ್ರ ಇನ್ನೊಂದು ಸಣ್ಣ ಹಳ್ಳಿಗೆ ಹೋಗಿ ಅವರೇ ಅವರ ಪ್ರತಿಮೆಯನ್ನ ತೆರವುಗೊಳಿಸಿ, ಯಾಕಂದ್ರೆ ಅತಿ ಹೆಚ್ಚು ಕರ್ನಾಟಕದಲ್ಲಿ ಪ್ರತಿಮೆ ಇರೋದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. 5190ಕ್ಕೂ ಹೆಚ್ಚು ಪ್ರತಿಮೆಗಳಿದೆ. ತನ್ನ ಪ್ರತಿಮೆಯನ್ನ ತಾನೇ ತೆರವುಗೊಳಿಸಿ ಊರಿಗೆ ಒಂದು ಕೆರೆ ಬರಬೇಕು, ನೀರ್ ಬೇಕು ಅಂತ ಮಾಡಿದ ಏಕೈಕ ವ್ಯಕ್ತಿ ರಾಷ್ಟ್ರದಲ್ಲೇ ವಿಶ್ವದಲ್ಲೇ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಅಂತ ನಾಡಲ್ಲಿ ನಾವು ಹುಟ್ಟಿದೀವಿ. ಅಂತ ಕಥೆಯನ್ನ ಇವರು ಟಚ್ ಮಾಡಿದ್ದಾರೆ, ರಿಯಲ್ ಇನ್ಸಿಡೆಂಟ್ ಟಚ್ ಮಾಡಿದ್ದಾರೆ. ಇನ್ನೊಂದು ಘಟನೆಯನ್ನ ಪ್ರತಿಮೆಯಲ್ಲಿ ಹೇಳ್ಬೇಕು ಅಂತಂದ್ರೆ, ಮೈಕಲ್ ಜಾಕ್ಸನ್ ತುಂಬಾ ಕಡೆ ತನ್ನ ಪ್ರತಿಮೆಯನ್ನ ತಾನು ಒಡೆದಾಕ್ಸ್ಕೊಂಡಿದ್ದಾನೆ. ಮನುಷ್ಯ ಬಯಲಾಗ್ಬೇಕು, ಆಲಯ ಆಗ್ಬಾರ್ದು ಅಂತ. ಇತ್ತೀಚೆಗೆ ಲಾಸ್ಟ್ ಇಯರ್ ಒಂದು ಘಟನೆ ನಡೀತು. ರಾಯಚೂರಲ್ಲಿ ನಮ್ಮ ಅಣ್ಣ ಕಿಚ್ಚ ಸುದೀಪ್ ದಾದಾ ಅವ್ರದ್ದು ಒಂದು ಪ್ರತಿಮೆ ಇಟ್ಟಿದ್ರು, ದೇವಸ್ಥಾನ ಕಟ್ಬಿಟ್ಟಿದ್ರು. ಅಲ್ಲಿ ಕರೆದಾಗ ಅವ್ರು ಒಂದೇ ಮಾತು ಹೇಳಿದ್ದು, ನನ್ನ ಪ್ರತಿಮೆಯನ್ನ ತೆರವುಗೊಳಿಸಿದ್ರೆ ಅದರಲ್ಲಿ ಒಂದು ಬುದ್ಧ ವಿಹಾರ ಕೇಂದ್ರ ಮಾಡಿದ್ರೆ ನಾನು ಬರ್ತೀನಿ ಅಂತ. ಅವರ ಪ್ರತಿಮೆಯನ್ನ ತೆಗೆಸಿ ಒಂದು ಬುದ್ಧನನ್ನ ಇರಿಸಿ ಅಲ್ಲಿ ಹೋದ್ರು. ಈ ತರದ ಹೀರೋಗಳು, ಈ ತರದ ನಾಯಕರು, ಅಣ್ಣವರಿಂದ ಸುದೀಪ್ ಸರ್ ತನಕ, ದಾದನ್ ತನಕ, ಈ ತರದೊಂದು ಘಟನೆ ನಮ್ಮಲ್ಲೇ ನಡೆಯೋದನ್ನ ಇಟ್ಕೊಂಡು ಸತ್ಯಪ್ರಕಾಶ್ ಒಂದು ಕಥೆ ಮಾಡಿದ್ದಾರೆ. ಕಂಟೆಂಟ್ ಸಿನಿಮಾಗಳು ಬೇಕು, ಕಂಟೆಂಟ್ ಸಿನಿಮಾಗಳು ಬೇಕು, ಕನ್ನಡ ಪ್ರಯೋಗ ಮಾಡಲ್ಲ, ಧೈರ್ಯ ಮಾಡಲ್ಲ ಅನ್ನೋ ಕಾಲದಲ್ಲಿ ವಿಕ್ಕಿ ವರುಣ್ ಮತ್ತು ಧನ್ಯ, ನಮ್ಮ ರಾಜಣ್ಣ ಅವರೆಲ್ಲ ನನ್ನ ಸ್ನೇಹಿತರು, ಇವರೆಲ್ಲ ಸೇರ್ಕೊಂಡು ಈ ತರದೊಂದು ಪ್ರಯೋಗ ಮಾಡಿರೋದು ಕನ್ನಡದ ಜನತೆಗೆ ಒಂದು ಅಭಿನಂದನೆ ಮತ್ತು ಇಡೀ ಟೀಮ್ಗೆ ಇದು ಅಭಿನಂದನೆ. ನಾನು ಕೊನೆಯದಾಗ ಒಂದು ಮಾತು ಹೇಳ್ತೀನಿ, ಯಜ್ಞ ಯಾಗಗಳನ್ನು ನಂಬದೆ ಇಂಥ ಸಿನಿಮಾಗಳನ್ನು ನಂಬಿ ಕನ್ನಡ ಜನ ಖಂಡಿತವಾಗ್ಲೂ ಇಂಥ ಸಿನಿಮಾನ ಗೆಲ್ಲಿಸ್ತಾರೆ ಅಂತ ನಾನು ನಂಬಿದ್ದೀನಿ. ಈ ಸಿನಿಮಾ ಗೆದ್ದಿದೆ ಆಲ್ರೆಡಿ.
ವಿಕ್ಕಿ ಅವರಿಗೆ ಮತ್ತೆ ಅಭಿನಂದನೆ. ಇಂತಹ ಎಕ್ಸ್ಪೆರಿಮೆಂಟ್ ಗಳನ್ನ ಸದಾ ಮಾಡ್ತಾ ಇರ್ಲಿ, ಪ್ರಯೋಗೀಡಾಗ್ಲಿ ಅಂತ ಹೇಳ್ತೀನಿ. ತನ್ನ ಅಹಂಕಾರನ ತಾನೇ ಹೊಡ್ಕೊಳ್ಳೋದಕ್ಕೆ ಪ್ರತಿ ಮನುಷ್ಯ ಸಹಕಾರಿಯಾಗ್ಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಎಲ್ಲದಾಗಿ ವಿಕ್ಕಿ ಅವರಿಗೆ ಕಂಗ್ರಾಚುಲೇಷನ್ಸ್. ಡೈರೆಕ್ಟರ್ ಆಗಿ ಹೊಸದಲ್ಲ, ಪ್ರತಿಯೊಂದು ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಂದ್ ಸಿನಿಮಾಗಿಂತ ಒಂದ್ ಸಿನಿಮಾ ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ಹಿಂಗೆ ಹಲವಾರು ಸಿನಿಮಾಗಳು ಕೊಡ್ಲಿ ಅಂತ ಕೇಳ್ತೀನಿ. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಅದ್ಭುತವಾಗಿದೆ ಕಂಟೆಂಟ್ ಆಗಿರ್ಲಿ. ನಮ್ ಚಿಕ್ಕಪ್ಪ ಯಾವಾಗ್ಲೂ ಹೇಳ್ತಿರ್ತಾರೆ, ಯಾವತ್ತು ವ್ಯಕ್ತಿ ಪೂಜೆ ಮಾಡಬಾರ್ದು, ವಿಚಾರ ಪೂಜೆಗಳು ಮಾಡಿ ಅಂತ. ಈ ಸಿನಿಮಾ ಮುಖಾಂತರ ಖಂಡಿತವಾಗಿ ಕ್ಲಿಯರ್ ಕಡಿತವಾಗಿ ಕಾಣಿಸುತ್ತೆ. ಸೊ ಅದ್ಭುತವಾಗಿದೆ, ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಧನ್ಯ ಅವರು ಕೂಡ ತುಂಬಾ ಚೆನ್ನಾಗಿದ್ದಾರೆ, ಈ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸುರೇಶ್ ಅವ್ರಿಗೆ ಒಳ್ಳೇದಾಗ್ಲಿ. ಭುವನ್ ಸಿನಿಮಾಸು ಹೀಗೆ ಹಲವಾರು ಸಿನಿಮಾಗಳು ಹಲವಾರು ಹೀರೋಗಳು ಜೊತೆ ಮಾಡಿ ಸರ್, ನಾವೆಲ್ಲ ಇದೀವಿ. ಇದು ನೀವು ಆದಷ್ಟು ಡೈರೆಕ್ಷನ್ ಮಾಡಿ, ನಮ್ಮಂತ ಚಿಕ್ಕ ಚಿಕ್ಕ ಹೀರೋಗಳು ಇರ್ತೀವಿ, ಚೆನ್ನಾಗಿ ಡೈರೆಕ್ಷನ್ ಮಾಡಿ, ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಕಾಲಪತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಅಂಡ್ ನ್ಯೂ ಏಜ್ ಸಿನಿಮಾ ಅಂತ ಹೇಳ್ಬೋದು. ಎವ್ರಿ ಸೀನ್ ಒಂದು ಥಾಟ್ ನ ಎಂಗೇಜ್ ಮಾಡುತ್ತೆ ಮೈಂಡ್ ಅಲ್ಲಿ. 100% ನಿಮ್ಮೆಲ್ರಿಗೂ ನೀವು ಕೊಡೋ ದುಡ್ಡಿಗಾಗ್ಲಿ, ನೀವು ಸ್ಪೆಂಡ್ ಮಾಡೋ ಟೈಮ್ಗಾಗ್ಲಿ 100% ಜಸ್ಟಿಸ್ ಕೊಟ್ಟಿದ್ದಾರೆ ಡೈರೆಕ್ಟರ್ ವಿಕ್ಕಿ ಅವರು. ಅಂಡ್ ಇದಕ್ಕೆ ಇವ್ರ ವಿಷನ್ ಗೆ ನೀವು ತುಂಬಾ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಚಿತ್ರ ಕೊಟ್ಟಿದ್ದಾರೆ. ಅಂಡ್ ಧನ್ಯ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸೊ ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಅಂಡ್ ನಮ್ ಕನ್ನಡ ಜನತೆ ದಯವಿಟ್ಟು ಮಿಸ್ ಮಾಡದೆ ಫ್ಯಾಮಿಲಿ ಸಮೇತ ಬಂದು ನಮ್ ಕಾಲಪತ್ರ ನೋಡಿ. ತುಂಬಾ ಒಳ್ಳೆ ಅದ್ಭುತವಾದಂತ ಸಿನಿಮಾ, ಮನೆ ಮಂದಿ ಎಲ್ಲ ಕೂತ್ ನೋಡುವಂತ ಸಿನಿಮಾ ಅಂತ ಅನ್ಬೋದು. ಎಸ್ಪೆಷಲಿ ಈ ತರದ ಒಂದು ಕಂಟೆಂಟ್ ನ ಸಿನಿಮಾ ಮಾಡೋದು ಬಹಳ ಕಷ್ಟ. ಅದರಲ್ಲಿ ಗೆಳೆಯ ಮೊದಲೇ ಒಂದು ಅಟೆಂಪ್ಟ್ ಅಲ್ಲೇ ಸೂಪರ್ ಡೂಪರ್ ಸಿನಿಮಾ ಕೊಟ್ಟಿದ್ದಾರೆ. ಅದ್ಭುತವಾದ ನಿರ್ದೇಶನ ಮಾಡಿದ್ದಾರೆ. ಅಂಡ್ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಅಂಡ್ ಎಲ್ಲಾ ಕಲಾವಿದರುಗಳು ಕೂಡ ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಎಸ್ಪೆಷಲಿ ಧನ್ಯ ಮೇಡಮ್ ಒಂದು ಆ ಪಾತ್ರಕ್ಕೆ ಅದು ಅದ್ಭುತವಂತ ಜೀವ ಕೊಟ್ಟಿದ್ದಾರೆ. ಅಂಡ್ ಭುವನ್ ಮೂವೀಸ್ ಇದೇ ತರ ಒಂದು ಸಕ್ಸಸ್ಫುಲ್ ಮೂವೀಸ್ ಗಳನ್ನ ಕನ್ನಡ ಚಿತ್ರಗಳನ್ನ ಕೊಡ್ತಾ ಇರ್ಲಿ ನನ್ನ ಕಡೆಯಿಂದ ಕೇಳ್ಕೊಂತೀನಿ. ಗೆಳೆಯ ಕಂಗ್ರಾಟ್ಸ್. ಥ್ಯಾಂಕ್ ಯು. ಎಲ್ಲರೂ ದಯವಿಟ್ಟು ಮನೆ ಮಂದಿ ಎಲ್ಲ ಕೂತ್ ನೋಡುವಂತ ಸಿನಿಮಾ, ದಯವಿಟ್ಟು ಥಿಯೇಟರ್ ಬಂದು ಈ ಸಿನಿಮಾವನ್ನ ನೋಡಿ ಅಂತ ನನ್ನ ಕಡೆಯಿಂದ ನಾನು ಕೇಳ್ಕೊಂತೀನಿ. ಮಿಸ್ ಮಾಡ್ಕೊಂಡು ಕಾಲೇಜ್ ಕುಮಾರ್ ಆದ್ಮೇಲೆ ನಾನು ವಿಕ್ಕಿನ ಇವಾಗ್ಲೇ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು. ಇನ್ ಬಿಟ್ವೀನ್ ಅಲ್ಲಿ ಅವ್ನು ಏನ್ ಕಷ್ಟಪಟ್ಟಿದ್ದಾನೆ, ಅವನೆಷ್ಟು ಓಡಾಡಿದ್ದಾನೆ ಈ ಕತೆಗೋಸ್ಕರ, ಈ ಸಿನಿಮಾ ಆಗಕ್ಕೋಸ್ಕರ ಅವನು ಎಷ್ಟು ಒಂದು ತ್ಯಾಗ ಮಾಡಿದ್ದಾನೆ ಅನ್ನೋದನ್ನ ಹೇಳಕ್ ಹೋದ್ರೆ ದೊಡ್ಡ. ಬಟ್ ಸಿನಿಮಾ ತುಂಬಾ ನನಗೆ ಫ್ರೆಶ್ ಅನ್ನಿಸ್ತು. ಬಿಕಾಸ್ ಕತೆ ಗೊತ್ತಿದ್ರು ನನಗೆ ಅದು ಎಕ್ಸೈಟ್ ಮಾಡುತ್ತೆ. ಅಂದ್ರೆ ಅದ್ರಲ್ಲಿ ಡೈರೆಕ್ಟರ್ದು ಮತ್ತೆ ಆರ್ಟಿಸ್ಟ್ಗಳದ್ದು ತುಂಬಾನೇ ಎಫರ್ಟ್ ಇರುತ್ತೆ. ಇದು ಒಂಥರ ಈ ಕಮರ್ಷಿಯಲ್ ಸಿನಿಮಾಗಳಲ್ಲಿ ವಿಷಯನ ಇಡೋದು ತುಂಬಾ ಕಷ್ಟ. ಬರೀ ಫನ್ನು, ಇನ್ನೊಂದು ಯಾವ ಕಾಮಿಡಿಗಳು ಬೇಕಂತ ತುರುಕಿದೆ, ಎಲ್ ಬೇಕಲ್ಲಿ ನೀಟಾಗಿ ಸಾಂಗ್ ಮಾಡಿ ಇಷ್ಟು ನೀಟ್ ಸಿನಿಮಾ ಮಾಡೋದು ಆಕ್ಚುಲಿ ಚಾಲೆಂಜಿಂಗ್ ಜಾಬ್. ಬೈ ಫೋರ್ಸ್ ಯಾವ್ದನ್ನು ತುರುಕಿದೆ ವಿಕ್ಕಿ ನೀಟಾಗಿ ಮಾಡಿದ್ದೀನಿ ಸಿನಿಮಾನ. ನಾನು ಆಕ್ಚುಲಿ ನನ್ನ ಎಕ್ಸ್ಪೆಕ್ಟೇಷನ್ ಮೀರಿ ಸಿನಿಮಾ ಬಂದಿದೆ, ಅದಕ್ಕೆ ನನ್ಗೆ ಇಷ್ಟವರೆಗೂ ತೋರಿಸಿರ್ಲಿಲ್ಲ ಅವ್ರನ್ನ. ಆಮೇಲೆ ಈ ತರ ಒಂದು ಕಂಟೆಂಟ್ ನ ನಾವು ಮೇ ಬಿ ಮಲಯಾಳಂ ಬೇರೆ ಭಾಷೆಯಲ್ಲಿ ನೋಡಿದ್ರೆ ಅದನ್ನ ಹಾಡಿ ಹೊಗಳಿ ಅದಕ್ಕೆ ಒಂದಷ್ಟು ಪೋಸ್ಟ್ ಮಾಡಿ ಎಲ್ಲ ಮಾಡ್ತಾ ಇದ್ವಿ. ಬಟ್ ಇದು ಕನ್ನಡದಲ್ಲಿ ಆಗಿರೋದ್ರಿಂದ ನಾವು ಅದು 2ರಷ್ಟು ಕೆಲಸ ಮಾಡ್ಬೇಕು. ನಮ್ಮಲ್ಲಿ ಆಗಿರೋ ಒಂದು ಪ್ರಯತ್ನಕ್ಕೆ ಜಾಸ್ತಿ ನಾವನ್ನ ಪುಷ್ ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ವಿಕ್ಕಿ ಒಬ್ಬ ಹೀರೋ ಆದ್ರೆ ಇದು ಈ ಕಥೆನ ನಂಬಿ ಅದ್ರ ಮೇಲೆ ದುಡ್ಡು ಹಾಕಿರೋದು ನಮ್ಮ ನಿರ್ಮಾಪಕರು, ಅವ್ರನ್ನ ಇನ್ನೊಂದು ಹೀರೋ ಅಂತ ಹೇಳಕ್ಕೆ ಬಯಸ್ತೀನಿ. ಸೊ ಎಂಟೈರ್ ಟೀಮ್ಗೆ ಒಳ್ಳೇದಾಗ್ಲಿ, ಈ ಸಿನಿಮಾನ ಗೆಲ್ಸಿ ಅಂತ ನಾನು ಜನತೆಯಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು. ನಾನು ಹೆಚ್ಚಿಗೆ ಏನು ಹೇಳಕ್ಕೋಗಲ್ಲ. ನಿರ್ದೇಶನ ಜೊತೆಗೆ ನಟನೆ ಎರಡನ್ನೂ ಅಟ್ ಎ ಟೈಮ್ ನಿಭಾಯಿಸೋದು ಬಹಳ ಕಷ್ಟವಾದ ಕೆಲಸ. ಆದ್ರೆ ಅವೆರಡನ್ನೂ ಕೂಡ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿ ಕನ್ನಡ ಸಿನಿ ಪ್ರೇಕ್ಷಕರು ಕೂತು ಒಂದು ಸ್ವಚ್ಛಂದವಾದ ಸಿನಿಮಾನ ನೋಡ್ಬೋದು ಅಂತಂದ್ರೆ ಅದು ಕಾಲಪತ್ರ. ಅದರ ನಿರ್ದೇಶಕರು ನಾಯಕ ನಟರು ಕೂಡ. ಸೊ ಇಂಥ ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಕಂಟೆಂಟ್ಗೆ ಹಣ ಉಡುವಂಥದ್ದು ಸುರೇಶನ್ ಅವರು ಇಡೀ ತಂಡಕ್ಕೆ ತುಂಬಾ ಒಳ್ಳೇದಾಗ್ಲಿ. ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದು ಎಲ್ಲರೂ ಮಾತಾಡ್ತಿದ್ದೀವಿ. ಸೊ ನಾನ್ ಕೂಡ ಹೇಳೋದಷ್ಟೇ, ಇಂಥ ಒಂದು ಕಂಟೆಂಟ್ ಅನ್ನ ಅದರಲ್ಲೂ ಒಂದು ಲಾಸ್ಟ್ ಅಲ್ಲಿ ರೋಮಾಂಚನ ಆಗುವಂತ ಒಂದು ಸೀನ್ ಇದೆ, ಅದನ್ನ ನಾವು ಹೇಳಂಗಿಲ್ಲ, ಗೊತ್ತಾದ್ರೆ ನಿಜವಾಗ್ಲೂ ನಮ್ಮ ನಟ ಸಾರ್ವಭೌಮ ಅಪ್ಪಾಜಿ ಅವ್ರನ್ನ, ಅವರ ಧ್ವನಿಯನ್ನ ಥಿಯೇಟರ್ ಬಂದ ತಕ್ಷಣ ಒಂದು ಕೂಗಾಟ ಬರುತ್ತಲ್ಲ, ಅದನ್ನ ಕೇಳೋದಕ್ಕೆ ಒಂದು ಮೈ ತುಂಬನ್ನುತ್ತೆ. ಸ್ವಂತ ಒಂದು ಸನ್ನಿವೇಶ ಸಿನಿಮಾದಲ್ಲಿ ಮನೆಯಲ್ಲಿ ಇದೆ. ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾನ ಥಿಯೇಟರ್ಲೇ ನೋಡಿ, ಕಾಲಪತ್ರ ಸಿನಿಮಾನ ಥಿಯೇಟರ್ಲೇ ನೋಡಿ ಅಂತ ಹೇಳಿ ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೇಘನಾ ಅಂತ. ಆಗಿನ ಕಾಲದಲ್ಲಿ ಕೆಲವೊಂದು ಸಿನಿಮಾಗಳನ್ನ ಮಾಡ್ತಾ ಇದ್ರು, ಕೆಲವೊಂದಲ್ಲ, ಮೋಸ್ಟ್ ಆಫ್ ದ ಸಿನಿಮಾಸ್. ಎಕ್ಸ್ಕ್ಯೂಸ್ ಮೀ, ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೇಘನಾ ಅಂತ. ಆ ಕಾಲದಲ್ಲಿ
ತುಂಬಾ ಅದ್ಭುತವಾಗಿ ಒಳ್ಳೆ ಅರ್ಥಬದ್ಧವಾಗಿರೋ ಸಿನಿಮಾ ಮಾಡ್ತಾ ಇದ್ರು. ಬರೀ ಅರ್ಥಬದ್ಧವಾಗಿರೋದಷ್ಟೇ ಅಲ್ಲ, ಪ್ರತಿಯೊಂದು ಭಾವನೆಗಳನ್ನು ಕೂಡ ಇಡ್ತಾ ಇದ್ರು ಸಿನಿಮಾಗಳಲ್ಲಿ. ಈಗಿನ ವೈಲೆನ್ಸ್ ಲೋಕದಲ್ಲಿ ವೈಲೆನ್ಸ್ ತುಂಬಿರೋ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಂತ ಒಂದು ಅದ್ಭುತ ಅರ್ಥಬದ್ಧವಾಗಿರೋ ಮೂವಿ ನೋಡೋದಕ್ಕೆ ತುಂಬಾನೇ ಖುಷಿ ಆಯ್ತು. ಅಂಡ್ ಅಷ್ಟೇ ಅಲ್ಲ, ನಾವು ಕನ್ನಡಿಗರು ನಮ್ ಸಿನಿಮಾನ ಬೆಳೆಸ್ಬೇಕು. ಸೊ ನಾನ್ ಯಾವ್ದೋ ಒಂದು ಹತ್ರಲ್ಲಿ ಒಂದು ಬಿಡುವಂತ ಪ್ರೀಮಿಯರ್ ಶೋ ನೋಡಕ್ ಬಂದೆ, ಬಟ್ ಬಂದಿದ್ದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ವಿಕ್ಕಿ ಅವರೇ. ಅದ್ಭುತವಾಗಿದೆ, ಬರೀ ಪದಗಳಲ್ಲಿ ಹೇಳಕ್ ಸಾಧ್ಯನೇ ಇಲ್ಲ. ಎಲ್ರು ಕೂಡ ಸಿನಿಮಾ ನೋಡ್ಲೇಬೇಕು ಥಿಯೇಟರ್ಗೆ ಹೋಗಿ. ಅಂಡ್ ಎಲ್ಲ OTT ಬಂದ್ಮೇಲೆ ಸುಮ್ನೆ ಎಲ್ಲ ಕಡೆ ಸ್ಟೋರಿ ಹಾಕೊಂಡು ಈ ಮೂವಿ ಚೆನ್ನಾಗಿದೆ ಅನ್ನೋದ್ಕಿಂತ ದಯವಿಟ್ಟು ಥಿಯೇಟರ್ ಅಲ್ಲಿ ಇದ್ದಾಗ್ಲೇ ಹೋಗಿ ಎಲ್ಲಾರು ನೋಡಿ. ಅಂಡ್ ಇಲ್ಲಿರೋರು ಎಲ್ರು ಕೂಡ ನಿಮ್ ಮನೆಯವ್ರನ್ನ ಕರ್ಕೊಂಡು ಹೋಗಿ ಇನ್ನೊಂದ್ಸತಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಫಿಲ್ಮ್ ನೋಡಿ ತುಂಬಾನೇ ಚೆನ್ನಾಗಿದೆ. ಅಂಡ್ ಅಫ್ಕೋರ್ಸ್ ವಿಕ್ಕಿ ವರುಣ್ ಅವ್ರ ಬಗ್ಗೆ ನಾನು ಫಸ್ಟ್ ಫಿಲ್ಮ್ ಇಂದನೂ ನೋಡ್ಕೊಂಡ್ ಬರ್ತಾ ಇದೀನಿ. ವಿಭಿನ್ನವಾಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಧನ್ಯಾ ರಾಮ್ಕುಮಾರ್ ಅಂತೂ ವೆರಿ ಮೆಚ್ಯೂರ್ಡ್ ಅಂಡ್ ಶಿ ಲುಕ್ಸ್ ವೆರಿ delightful in front of the camera. And ನನಗೆ ಕ್ಲೈಮ್ಯಾಕ್ಸ್ ತುಂಬಾನೇ ಇಷ್ಟ ಆಯ್ತು. ಅಂಡ್ ಇಟ್ ವಾಸ್ ಲೈಕ್ ಹಾರ್ಟ್ ಟಚಿಂಗ್. ಸೊ ದಿಸ್ ಇಸ್ ಅ ಟ್ರಿಬ್ಯೂಟ್ ಟು ರಾಜ್ಕುಮಾರ್ ಸರ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಇನ್ನೊಂದು ಏನ್ ಸಂದೇಶ ನಂಗೆ ತುಂಬಾ ಇಷ್ಟ ಆಯ್ತು ಅಂತಂದ್ರೆ, ನಾವ್ ಮಾಡೋ ಕೆಲಸ ಯಾವತ್ಗೂ ಅಂದ್ರೆ ನಾವ್ ಸತ್ತಾದ್ಮೇಲೆ ನಾಪಿಸ್ಕೊತಾರೆ. ಸೊ ನಮ್ಮ ಕೆಲಸ ಮಾತಾಡ್ಬೇಕು ಅನ್ನೋದು. ಸೊ ವರ್ಕ್ ಇಸ್ ವರ್ಕ್ಶಿಪ್, ಆ ಒಂದು ಮೋಟಿವ್ ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸೊ ಸತ್ಯಪ್ರಕಾಶ್ ಸರ್ಗೆ ಧನ್ಯವಾದಗಳು ಹೇಳ್ತೀನಿ. ಬಿಕಾಸ್ ಈ ತರ ಒಂದು ಒಳ್ಳೆ ಸ್ಟೋರಿನ ಕೊಟ್ಟಿದ್ದಾರೆ ಟೀಮ್ಗೆ. ಸೊ ಆಲ್ ದಿ ವೆರಿ ಬೆಸ್ಟ್ ಟು ದಿ ಹೋಲ್ ಟೀಮ್. ಅಂಡ್ ನೀವು ಕೂಡ ಥಿಯೇಟರ್ ಬಂದು ನೋಡಿ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಅಂಡ್ ನಿಮ್ಮ ಫಸ್ಟ್ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ. ಆಕ್ಟಿಂಗ್ ಆಗ್ಲಿ, ಇವ್ರದ್ದು ಫೈಟ್ ಸೀಕ್ವೆನ್ಸ್ ಆಗ್ಲಿ ತುಂಬಾ ಚೆನ್ನಾಗಿದೆ. ಅಂಡ್ ಧನ್ಯಾನ ಈ ತರ ಒಂದು ಲುಕ್ ಅಲ್ಲಿ ನೋಡಕ್ಕೆ ಇಟ್ಸ್ ವೆರಿ ಸರ್ಪ್ರೈಸಿಂಗ್. ಶಿ ಲುಕ್ಸ್ ವೆರಿ ಇನ್ನಸೆಂಟ್ ಅಂಡ್ ವೆರಿ ಡಿಫ್ರೆಂಟ್ ಇನ್ ದ ಮೂವಿ. ಅಂಡ್ ಆಲ್ಸೋ ಸ್ಕ್ರೀನ್ ಪ್ಲೇ ಅಂಡ್ ಮ್ಯೂಸಿಕ್ ತುಂಬಾನೇ ಇಷ್ಟ ಆಯ್ತು ನಂಗೆ. ಮ್ಯೂಸಿಕ್ ಇಸ್ ವೆರಿ ಡಿಫ್ರೆಂಟ್ ಅಂಡ್ ಕ್ಲೈಮ್ಯಾಕ್ಸ್ ಅಂತೂ ಸಕ್ಕತ್ತಾಗಿದೆ. ಸೊ ಎಲ್ಲರೂ ಬಂದು ಥಿಯೇಟರ್ಗೆ ಮೂವಿ ನೋಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ಮೊದಲನೇದಾಗಿ ನಾವು ಸ್ಕ್ರೀನ್ ಅಲ್ಲಿ ಅಣ್ಣವ್ರನ್ನ ನೋಡಿದೀವಿ, ಅದಕ್ಕೆ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕು. ಯಾಕೆಂದ್ರೆ ಅವ್ರು ಆಡೋ ಮಾತುಗಳಿಂದ ಗೊತ್ತಾಗುತ್ತೆ ನಮಗೆ ಏನೋ ಒಂದು ಅವರು ಭರವಸೆ ಕೊಡ್ತಾ ಇದ್ದಾರೆ ಸಿನಿಮಾದಲ್ಲಿ. ಯಾಕೆಂದ್ರೆ ನಾವೆಲ್ಲ ನಟರುಗಳು, ಆರ್ಟಿಸ್ಟ್ಗಳು ಏನೋ ಅಹಂ ಅನ್ನೋದನ್ನ ತಲೆ ಮೇಲೆ ಹೊತ್ಕೊಂಡು ತಿರ್ಗಾಡ್ತಿರ್ತೀವಿ. ಸೊ ಆ ಒಂದು ಇದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸೊ ಮೇನ್ಲಿ ವಿಕ್ಕಿಗೆ ಇದು 3ನೇ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಹಿಟ್. ಸೊ ಇದ್ರಲ್ಲಿ ಡೈರೆಕ್ಷನ್ ಅಲ್ಲಿ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಧನ್ಯ ಅವರು ಅಷ್ಟೇ ಏನ್ ಅವ್ರು ಕೊಟ್ಟಿದ್ದಾರೆ ಅದನ್ನ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ನಮ್ಗೆ ತುಂಬಾ ಖುಷಿ ಆಯ್ತು. ಪ್ರೊಡ್ಯೂಸರ್ ಸರ್ ಅಷ್ಟೇನೆ ಕೈ ತುಂಬಾ ಹಣ ಹಾಕಿದ್ದಾರೆ. ಸೊ ಅದು ಗೊತ್ತಾಗ್ತಿದೆ ಎಷ್ಟು ರಿಚ್ ಆಗಿ ಕಾಣಿಸ್ತಾ ಇದೆ ಸ್ಕ್ರೀನ್ ಅಲ್ಲಿ ಅಂತ ಹೇಳಿ. ಸೊ ಎಲ್ರಿಗೂ ನನ್ನ ಕಡೆಯಿಂದ ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಕಾಲಪತ್ರ ತುಂಬಾ ಡಿಫ್ರೆಂಟ್ ಆಗಿರುವಂತ ಒಂದು ಕಾನ್ಸೆಪ್ಟ್, ವೆರಿ ಇಂಟ್ರೆಸ್ಟಿಂಗ್ ಅಂತಾನೆ ಹೇಳ್ಬೋದು. ಅಂಡ್ ಡೈರೆಕ್ಷನ್ ಮಾಡಿ ಆಕ್ಟಿಂಗ್ ಮಾಡೋದು ಅಷ್ಟು ಈಸಿ ಅಲ್ಲ. ವಿಕ್ಕಿ ಹ್ಯಾಸ್ ಡನ್ ಇಟ್ಸ್ ಫ್ಯಾಂಟಾಸ್ಟಿಕ್ ಜಾಬ್. ಫಸ್ಟ್ ಸಿನಿಮಾ ಇಂದನೂ ನೋಡ್ಕೊಂಡ್ ಬರ್ತಾ ಇದೀವಿ. ಅಂಡ್ ಡಿಫ್ರೆಂಟ್ ಆದ ಒಂದು ಕಾನ್ಸೆಪ್ಟ್ ನ ಚೂಸ್ ಮಾಡಿ ಜನಕ್ಕೆ ಎಂಟರ್ಟೈನ್ಮೆಂಟ್ ನ ಕೊಡ್ತಾ ಇದ್ದಾರೆ. ಸೊ ಇದು 3rd ಸಿನಿಮಾ ತುಂಬಾ ಅದ್ಭುತವಾಗಿ ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಧನ್ಯ ಅವರು ಕೂಡ ಗಂಗಾ ಅನ್ನೋ ಪಾತ್ರ, ವಿಲೇಜ್ ಬ್ಯಾಕ್ಡ್ರಾಪ್, ಅವ್ರು ರಿಯಲ್ ಆಗಿರೋದಕ್ಕೂ ಆ ಒಂದು ಪಾತ್ರದಲ್ಲಿ ನೋಡೋದಕ್ಕೂ ವೆರಿ ಡಿಫ್ರೆಂಟ್ ಆಗಿ ಅಂಡ್ ತುಂಬಾ ನ್ಯಾಚುರಲ್ ಆಗಿ ಅವ್ರು ಆಕ್ಟ್ ಮಾಡಿದ್ದಾರೆ. ಸೊ ಕಂಗ್ರಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಅಂಡ್ ಪ್ರೊಡ್ಯೂಸರ್ಸ್ ತುಂಬಾ ಸ್ಪೋರ್ಟಿವ್ ಆಗಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಇನ್ನು ಹೆಚ್ಚು ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರ್ಲಿ ಅಂತ ಈ ಮೂಲಕ ಕೇಳ್ಕೊಂತೀನಿ. ಸೊ ಒಟ್ಟಾರೆ ಇನ್ನೊಂದು ಡೈಲಾಗ್ ಹೇಳ್ಬೇಕು ಏನಂತಂದ್ರೆ, ರಾಜ್ಕುಮಾರ್ ಸರ್ ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋದು ತುಂಬಾ ಅದ್ಭುತವಾಗಿದೆ. ಅದು ಒಂದು ಡೈಲಾಗ್ ಹೇಳ್ತಾರೆ, ಪ್ರಶಂಸೆ ಸಿಗೋದು ನಮಗಲ್ಲ, ನಾವು ಮಾಡೋ ಕೆಲ್ಸಕ್ಕೆ, ಕಾಯಕವೇ ಕೈಲಾಸ ಅಂತ ಹೇಳೋದು. ಸೊ ದಟ್ ಇಸ್ ವೆರಿ ಬ್ಯೂಟಿಫುಲಿ ಬಂದಿದೆ ಆ ಡೈಲಾಗ್. ಐ ಆಮ್ ವೆರಿ ಹ್ಯಾಪಿ ಫಾರ್ ದ ಎಂಟೈರ್ ಟೀಮ್. ಆಲ್ ದಿ ವೆರಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಕಾಲಪತ್ರ ಹೆಸರಲ್ಲೇ ಒಂದು ವಿಭಿನ್ನತೆ ಇದೆ. ಐ ಥಿಂಕ್ ನಾನ್ ಯಾವತ್ತೂ ಅಣ್ಣವ್ರನ್ನ ನಿಜವಾಗ್ಲೂ ಥಿಯೇಟರ್ ಅಲ್ಲಿ ನೋಡಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಟ್ ಟ್ರೀಟ್ ಫಾರ್ ಅಸ್. ಅಂಡ್ ಕತೆ ಅಂತ ಬಂದಾಗ ತುಂಬಾ ವಿಭಿನ್ನವಾದ ಕತೆ. ನಿಜ ಹೇಳ್ಬೇಕು ಅಂದ್ರೆ ನಾನು 2ನೇ ಸತಿ ಸಿನಿಮಾ ನೋಡ್ತಾ ಇತ್ತು. ನಾನು ಮೊದಲನೇ ಸತಿ ನೋಡಿದ್ದೆ, ಬಟ್ ಐ ಡಿಂಟ್ ಹ್ಯಾವ್ ದ ಕಾಂಟ್ಯಾಕ್ಟ್, ಸೊ ಐ ಡಿಂಟ್ ರೀಚ್ ಔಟ್. ನಾನು 2ನೇ ಸತಿ ಸಿನಿಮಾ ನೋಡಿದ್ದು ಇವತ್ತು. ಅಂದ್ರೆ ಒಂದೊಂದ್ ಸತಿನೂ ವಿಭಿನ್ನವಾಗಿದೆ. ಅಂದ್ರೆ ಒಂದ್ ಸ್ವಲ್ಪ ಯೂನಿವರ್ಸಲ್ ಟಚ್ ಕೊಟ್ಟಿದ್ದೀರಾ. ಅಂದ್ರೆ ಹೆಂಗಿದು ಟರ್ನ್ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ. ಆ ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿರುವಂತ ರೀತಿ ನಂಗೆ ಬಹಳ ಇಷ್ಟ ಆಯ್ತು. ಅಂಡ್ ಧನ್ಯ ಅವರೇ ವೆರಿ ವೆಲ್ ಡನ್ ಜಾಬ್. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಅಂಡ್ ಐ ಡೋಂಟ್ ಥಿಂಕ್
ಫಸ್ಟ್ ಡೈರೆಕ್ಷನ್ ಅಂತ ಹೇಳೋಕೆ ತುಂಬಾ ಕಷ್ಟ ಆಗುತ್ತೆ. ವೆರಿ ಎಕ್ಸ್ಪೀರಿಯನ್ಸ್ಡ್ ಅಂತ ಅನಿಸ್ತಾರೆ. ಪ್ರತಿಯೊಂದು ಕಾಸ್ಟಿಂಗ್ ಕೂಡ ವೆರಿ ಅಮೇಸಿಂಗ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಅಂಡ್ ಪ್ರೊಡ್ಯೂಸರ್ಸ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್, ಇಷ್ಟು ಒಳ್ಳೆ ಚಿತ್ರನ ನಿರ್ಮಾಣ ಮಾಡಿರೋದಕ್ಕೆ. ಅಂಡ್ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಅಂತ ನಾವ್ ಎಷ್ಟೇ ಪ್ರಯತ್ನ ಪಟ್ರು ನಿರ್ಮಾಣ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ಒಳ್ಳೆ ಚಿತ್ರನ ನಮಗ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಐ ರಿಯಲಿ ಹ್ಯಾವ್ ಟು ಟಾಕ್ ಅಬೌಟ್ ಸಿನಿಮಾಟೋಗ್ರಫಿ. ನಮ್ ಇದು ಸಿನಿಮಾಟೋಗ್ರಫಿ ಮಾಡಿರೋರು ಸಂದೀಪ್ ಅವರು. ಐ ಥಿಂಕ್ ದ ಸ್ಟಿಲ್ಸ್, ಒಂದೊಂದು ಸ್ಟಿಲ್ಸ್ ಕೂಡ ತುಂಬಾ ಅಮೇಸಿಂಗ್ ಆಗಿದೆ. ತುಂಬಾ ಅಂದ್ರೆ ತುಂಬಾ ಏನನ್ನೋದು ಒಂದ್ ಟ್ರೀಟ್ ಕೊಡುತ್ತೆ ಸಿನಿಮಾಗೆ ಅದು. ಸೊ ವೆರಿ ಹ್ಯಾಪಿ, ತುಂಬಾ ಖುಷಿ ಆಯ್ತು ನಂಗೆ ಸಿನಿಮಾ ನೋಡಿ. ಕಂಗ್ರ್ಯಾಚುಲೇಷನ್ಸ್ ಟು ದಿ ಎಂಟೈರ್ ಟೀಮ್ ಅಂತ ಹೇಳ್ಬೋದು. ಅಂಡ್ ಎಲ್ರೂ ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬಂದು ಫ್ಯಾಮಿಲಿ ಜೊತೆ ಕೂತು ನೋಡುವಂತಹ ಸಿನಿಮಾ ಇದು. ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬಂದು ಕಾಲಪತ್ರ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ವಿಕ್ಕಿ ಅವ್ರನ್ನ ನಾವು ಹೀರೋ ಆಗಿ 2 ಸಿನಿಮಾದಲ್ಲಿ ನೋಡಿದ್ವಿ. ಈ ಸಿನಿಮಾದಲ್ಲಿ ವಿಕ್ಕಿ ಅವರು ಹೀರೋ ಆಗಿ ಎಷ್ಟು ಇಷ್ಟ ಆದ್ರು ಅದಕ್ಕಿಂತ ಒಂದು ಕೈ ಜಾಸ್ತಿ ಡೈರೆಕ್ಟರ್ ಆಗಿ ತುಂಬಾ ಇಷ್ಟ ಆದ್ರು. ಮೊದಲನೇ ಸಿನಿಮಾ ನಿರ್ದೇಶನ ಮಾಡುವಾಗ ಅವರು ಕೈಗೆತ್ತಿಕೊಂಡಂತ ಒಂದು ಕಥಾವಸ್ತು ಬಹಳ ವಿಶಿಷ್ಟವಾಗಿದೆ. ಬಹಳ ಧೈರ್ಯ ಬೇಕು, ಬಹಳ ಗಟ್ಟಿಕಾರಾಗಿರ್ಬೇಕು. ಅದರ ವಿಷಯವನ್ನ ಚೂಸ್ ಮಾಡ್ಕೋಬೇಕಾದ್ರೆ ಆ ಧೈರ್ಯವನ್ನ ವಿಕ್ಕಿ ಅವರು ತೋರಿಸಿದ್ದಾರೆ. ನನಗೆ ಮುಖ್ಯವಾಗಿ ಅನಿಸಿದ್ದು, ಇದು ಪ್ರತಿಮೆ ಮೇಲಿರುವ ಸಿನಿಮಾ ಅನ್ನೋಕ್ಕಿಂತ ನಮ್ಮ ಆತ್ಮಸಾಕ್ಷಿಯನ್ನೇ ಕಥೆಯಾಗಿಟ್ಕೊಂಡು ಮಾಡಿದಂತ ಸಿನಿಮಾ. ನಾವೆಲ್ಲರೂ ಒಂದು ಅಹಮ್ಮಲ್ಲಿ, ಭ್ರಮೆಯಲ್ಲಿ, ನಮ್ಮ ಪ್ರಾಬ್ಲಮ್ಗಳನ್ನ ಕೆಲವು ಸಾರಿ ಹೆಚ್ಚಿನ ಸಮಯದಲ್ಲಿ ನಮ್ಮ ಪ್ರಾಬ್ಲಮ್ ಅಷ್ಟು ದೊಡ್ಡದಾಗಿರಲ್ಲ, ಬಟ್ ನಮ್ಮ ತಲೆಯಲ್ಲಿ ಅದು ತುಂಬಾ ದೊಡ್ಡದಾಗಿರುತ್ತೆ. ವಾಸ್ತವದಲ್ಲಿ ದೊಡ್ಡದಾಗಿರಲ್ಲ. ಆಕ್ಚುಲಿ ಆ ತರದ ಒಂದು ನಮ್ಮ ತೊಳಲಾಟಗಳನ್ನ, ನಮ್ಮೊಳಗಿನ ಸಂಘರ್ಷಗಳನ್ನ ಬಹಳ ಅದ್ಭುತವಾಗಿ ತೋರಿಸಿದ್ದಾರೆ. ಪ್ರತಿಮೆ ಅಷ್ಟೇ, ಪ್ರತಿಮೆ ಅಂತ ಅದೊಂದು ರೂಪಕ, ಅದು ನಾವೇ ಮತ್ತು ನಮ್ಮ ಆತ್ಮಸಾಕ್ಷಿ, ನಮ್ಮ ಮನಸ್ಸಾಕ್ಷಿ ಅದ್ರ ಇಟ್ಕೊಂಡು ಬಹಳ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಎಲ್ಲಕ್ಕಿಂತ ತುಂಬಾ ಖುಷಿಯಾಗಿದ್ದು, ಕನ್ನಡ ನಾಡಿನ ಸಾಕ್ಷಿ ಪ್ರಜ್ಞೆ ಅಂತಿರುವ ರಾಜ್ಕುಮಾರ್ ಅವರನ್ನ ಹೇಗೆ ಕಲ್ಸ್ಕೊಂಡಿದ್ದಾರೆ. ಕೊನೆಯಲ್ಲಿ ಸಂದೇಶ ಯಾರ ಬಾಯಿಂದ ಬಂದ್ರೆ, ಯಾರು ಹೇಳಿದ್ರೆ ಅದಕ್ಕೆ ಹೆಚ್ಚು ತೂಕ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಆ ತರ ಬದುಕಿರೋರು ಹೇಳ್ಬೇಕು. ಗಾಂಧೀಜಿಯವರು ಹೇಳಿದಂಗೆ ನನ್ನ ಜೀವನವೇ ನನ್ನ ಸಂದೇಶ ಅನ್ನಂಗೆ ಅಣ್ಣವ್ರು ಕೂಡ ಹಾಗೆ ಬದುಕಿದ್ರು. ಅವರು ಬಾಯಲ್ಲಿ ಕೊಟ್ಟಿರುವ ಸಂದೇಶ ಅದ್ಭುತವಾಗಿ ಎಲ್ಲ ಕನ್ನಡಿಗರ ಮನಸ್ಸನ್ನು ಮುಟ್ಟುತ್ತೆ. ಎಲ್ಲ ಕನ್ನಡ ಸಿನಿಪ್ರೇಮಿಗಳು ಒಳ್ಳೆ ಸಿನಿಮಾ, ಕಂಟೆಂಟ್ ಸಿನಿಮಾ ಬರ್ಬೇಕನ್ನೋರು, ಅಥವಾ ಮಲಯಾಳಂ ಸಿನಿಮಾ ನೋಡಿ ಹೋಗೋರು, ಅಥವಾ ಇನ್ಯಾವ ಭಾಷೆ ಸಿನಿಮಾ ನೋಡಿ ಹೋಗೋರು, ದಯವಿಟ್ಟು ಥಿಯೇಟರ್ ಅಲ್ಲಿ ಬಂದು, ರಾಕೆಟ್ ಅಲ್ಲಿ ಹೇಳ್ತಾರೆ, ಥಿಯೇಟರ್ ಬಂದು ಸಿನಿಮಾ ನೋಡಿ, OTT ತನಕ ಕಾಯ್ಬಿಡಿ. ತುಂಬಾ ಅದ್ಭುತವಾದ, ತುಂಬಾ ವಿಚಾರವನ್ನು ಪ್ರಚೋದಿಸುವಂತ ಸಿನಿಮಾ. ದಯವಿಟ್ಟು ಸಿನಿಮಾನ ಗೆಲ್ಸಿ. ವರುಣ್ ಅವರಿಗೆ ಮತ್ತೆ ಡೈರೆಕ್ಟರ್ ಆಗಿ, ಹೀರೋ ಆಗಿ ಇನ್ನೂ ದೊಡ್ಡ ಜರ್ನಿ ಇರ್ಲಿ ಅಂತ ಅನಿಸ್ತೀನಿ. ಜೊತೆಗೆ ಹೀರೋಯಿನ್ ಧನ್ಯ ರಾಮ್ಕುಮಾರ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಒಳ್ಳೆ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು ಸರ್. ಒಳ್ಳೇದಾಗಿ ಇದರಿಂದ ಈ ತರ ಒಳ್ಳೆ ಸಿನಿಮಾ ಮತ್ತು ಬರ್ತೀವಿ ಸರ್. ಎಲ್ರಿಗೂ ನಮಸ್ತೆ. ನಮ್ಮೂರ್ನವ್ರ ಕಾಡ್ನವ್ರು ನಾವು, ಚಾಮರಾಜನಗರ. ಖುಷಿ ಆಗುತ್ತೆ. ಇನ್ನೊಂದು ಸ್ಟೆಪ್ ಕ್ಯಾಪ್ ಧರಿಸಿರೋದು. ಆಮೇಲೆ ನಿರ್ಮಾಪಕರು ನಿಜವಾಗ್ಲೂ ಒಂದು ಧೈರ್ಯ ಮಾಡಿರೋದು ಇವರ ಕತೆಗೆ. ಒಂದು ಹೊಸತನ. ಎಲ್ಲರೂ ಹೇಳ್ತಾರೆ ಕಂಟೆಂಟ್ ಇರೋ ಸಿನಿಮಾ ಬರ್ಬೇಕು ಅಂತ, ಬಟ್ ಕಂಟೆಂಟ್ ಇರೋ ಸಿನಿಮಾ ಬಂದಿದೆ. ಇದು ಒಂಥರ ಯೂನಿಕ್ ಆಗೇ ಇದೆ. ಜನನೂ ಅಷ್ಟೇನೆ, ಕೆಲವರು ಕಾಯ್ತಾರೆ ಚಾನೆಲ್ ನೋಡೋಣ ಅಥವಾ OTT ಅಂತ. ಕನ್ನಡ ಸಿನಿಮಾಗಳು ಸ್ವಲ್ಪ OTT ಬರೋದು ಕಡಿಮೆನೆ, ಟು ಬಿ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ. ಅಲ್ಲಿವರೆಗೂ ಕಾಯಕ್ ಹೋಗ್ಬೇಡಿ, ಥಿಯೇಟರ್ಗೆ ಬಂದು ಇಂಥ ಸಿನಿಮಾಗಳನ್ನ ನೋಡಿದ್ರೆ ನಿಜವಾಗ್ಲೂ ಉತ್ತಮ. ಒಂದು ಪ್ರಮೋಷನ್ ಕೂಡ ಸಿಕ್ಕಿದೆ ವಿಕ್ಕಿಬ್ರಿಗೆ. ಬರೀ ಕ್ರಿಕೆಟ್ ಒಂದೇ ಅಲ್ಲ ಜೊತೆಗಾರಿದ್ದು, ಈಗ ಸಿನಿಮಾನು ಕೂಡ ಅದರಲ್ಲೂ ಕೂಡ ಮುಂದುವರೆದಿದ್ದಾರೆ. ಒಳ್ಳೇದಾಗ್ಲಿ, ಇಡೀ ಟೈಮ್ ಒಳ್ಳೇದಾಗ್ಲಿ ಸರ್. ಅಲ್ಲಿ ಸರ್, ನಮಸ್ಕಾರ ಕನ್ನಡದ ಸೌಹೃದಯ ಜನತೆಗೆ. ವಿಕ್ಕಿ ನಮ್ಮ ಕಡೆಯವರು ಅನ್ನೋದೊಂದು ಹೆಮ್ಮೆ ನನಗೆ. ಯಾಕಂದ್ರೆ ಅವ್ರ ಸಿನಿಮಾದಲ್ಲಿ ಬಳಸಿರೋ ಭಾಷೆ ಎಷ್ಟು ಚೆನ್ನಾಗಿದೆ. ಕೃತಕವಲ್ಲದ ಹಳ್ಳಿ ಭಾಷೆ. ಇಬ್ರು ಎಲ್ಲ ಕಲಾವಿದರು ಹಾಗೆ ಮಾಡೋದಕ್ಕೆ ನಿರ್ದೇಶಕರ ಕಾರಣ. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ದೈತ್ಯ ಪ್ರತಿಭೆ ಅಂತ ನಿಜಕ್ಕೂ ನಮ್ಮ ಕಾಣ್ತಿಲ್ಲ ಸರ್. ಎಂತ ಪ್ರತಿಮಾ ರೂಪ ತಗೊಂಡಿದ್ರೆ ವಿಭ್ರಮೆಗಳ ನಡುವೆ ನಡೆಯುವಂತ ಕತೆ ಸುಲಭ ಇಲ್ಲ ಅದನ್ನ ಪ್ರೆಸೆಂಟೇಷನ್ ಮಾಡೋದು. ನನಗೆ ನಾವು ಇಷ್ಟ ಜನ ಇದ್ರು ನಮ್ಗೆ ಒಂದು ಶಾರ್ಟ್ ಅನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಬಹಳ ಚೆನ್ನಾಗಿ ಮಾಡಿದೀವಿ ಸರ್. ನಿಮ್ ಬಗ್ಗೆ ನಮ್ಮಲ್ಲಿ ಆರ್ಟಿಸ್ಟ್ ಮಕ್ಕಳು ಕೂತ್ಕೊಂಡಿರ್ತಿದ್ರು. ಅವ್ನ ಅಷ್ಟು ಚೆನ್ನಾಗಿ ನಡ್ಸ್ಕೊಂಡ್ರಂತೆ ಆರ್ಟಿಸ್ಟ್ ಟೆಕ್ನಿಷಿಯನ್ ಅವ್ರ ಮನೆಗೆ ಪೇಮೆಂಟ್ ಕಲ್ತಿದ್ರಂತೆ, ಅಷ್ಟು ಚೆನ್ನಾಗಿ ಊಟ ಹಾಕಿ ನೋಡ್ಕೊಂಡ್ರು ಅಂತ. ಆಮೇಲೆ ಯಾಕೆ ಇದನ್ನೆಲ್ಲ ಹೇಳಿದ್ರೆ ಎಲ್ಲರೂ ಸಿನಿಮಾಗಳಿಗೆ ಹೊಗಳ್ತಿದ್ದೆಲ್ಲ ಆಗ್ತಿದೆ. ಇಂಥ ಒಂದು ಕೃತಿ ಇಲ್ಲಿ ಬಂದಿದೆ. ನಾವು ಬಂದು ಥಿಯೇಟರ್ ನೋಡದೆ ಹೋದ್ರೆ ಇದು ನಮಗ್ ನಾವು ಮಾಡ್ಕೊಳ್ಳೋ ಮೋಸ ಅಂತ ಅನ್ಕೋತೀನಿ. ದಯಮಾಡಿ ಕನ್ನಡಿಗರೆ ದಯವಿಟ್ಟು ಥಿಯೇಟರ್ಗೆ ಬನ್ನಿ, ಇಂಥ ಒಂದು ಅದ್ಭುತವಾದ ಸಿನಿಮಾ ನೋಡಿ. ಇಂಥ ಒಂದು ಅದ್ಭುತವಾದ ಪ್ರತಿಭೆನ ಬೆಳೆಯೋದಕ್ಕೆ ಒಂದು ಅವಕಾಶ ಮಾಡ್ಕೊಡಿ. ನಿಮ್ಮೆಲ್ಲರ ಪಾದಾರವಿಂದಗಳಿಗೆ ಶರಣು. ದಯಮಾಡಿ ಬನ್ನಿ. ಎಲ್ರಿಗೂ ನಮಸ್ಕಾರ. ಒಬ್ಬ ಕಥೆಗಾರ ಒಂದು ಕಲ್ಲಿಟ್ಕೊಂಡೆ ಕಥೆ ಹೇಳ್ಬೋದು, ಒಬ್ಬ ನಿರ್ದೇಶಕ ಒಂದು ಕಲ್ಲಿಟ್ಕೊಂಡೆ ಸಿನಿಮಾ ಮಾಡ್ಬೋದು ಅಂತ ತೋರಿಸಿದ್ರು.
ಫಸ್ಟ್ ಒಂದು ಕಂಪ್ಲೇಂಟ್ ಬರ್ತಿತ್ತು ಕನ್ನಡದಲ್ಲಿ ಕಂಟೆಂಟ್ಗಳು ಕಮ್ಮಿ ಅಂತ. ಈಗ ಬರೀ ಕಂಟೆಂಟ್ ಇರೋ ಸಿನಿಮಾಗಳೇ ಬರ್ತಾ ಇದಾವೆ, ಬಟ್ ಜನ ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳೋದು. ಅಂದ್ರೆ ತುಂಬಾ ಎಫರ್ಟ್ ಹಾಕಿ ಮಾಡಿದ್ದಾರೆ. ಒಂದೊಂದು ಸ್ವಲ್ಪ ಶಾರ್ಟ್ಸ್ಗೂ ಹಿಮಾಲಯ ಹೋಗಿ ಬಂದಿದ್ದಾರೆ, ರಾಜಸ್ಥಾನ ಹೋಗಿ ಬಂದಿದ್ದಾರೆ. ಅಂದ್ರೆ ಪ್ರತಿಯೊಂದು ಅವ್ರು ಏನ್ ಹೇಳ್ಬೇಕು ವಿಷಯನ ಅದನ್ನ ಜನರಿಗೆ ಮುಟ್ಸ್ಬೇಕು ಅಂತ ತುಂಬಾ ಎಫರ್ಟ್ ಹಾಕಿ ಮಾಡಿದ್ದಾರೆ. ಆಮೇಲೆ ಯೂಶಲಿ ನಾವ್ ಹೇಳ್ತೀವಿ ಅವ್ನಿಗೆ ತಲೆಬರ ಆಗಿದೆ ಅಂತ. ಸೊ ಅದನ್ನ ಜನರಿಗೆ ಮನ ಮುಟ್ಟೋ ತರ ಪ್ರತಿಯೊಂದು ಸೂಕ್ಷ್ಮ ನಿವೇದನೆನೂ ತುಂಬಾ ಚೆನ್ನಾಗಿ ತೋರಿಸಿದ್ರು ವಿಕ್ಕಿ. ಪ್ರತಿಯೊಂದು ಆ ಊರಿನ ಅಟ್ಮಾಸ್ಫಿಯರ್ ಇರ್ಬೋದು, ಅದ್ರದ್ದು ಪ್ರಾಬ್ಲಮ್ಸ್ ಇರ್ಬೋದು, ಪ್ರತಿಯೊಂದು ತುಂಬಾ ಚೆನ್ನಾಗಿ ಮನ ಮುಟ್ಟಂತ ಹೇಳಿದ್ದಾರೆ. ಸ್ಕೂಲ್ ಟೀಚರ್ ಪಾತ್ರದಲ್ಲಿ ಹೀರೋಯಿನ್, ಪ್ರತಿಯೊಬ್ಬರು ಪಾತ್ರನ ಮತ್ತೆ ತುಂಬಾ ಚೆನ್ನಾಗಿ ತೆಗೆಸಿದ್ದಾರೆ. ಎವ್ರಿ ವಿಷಯ ತುಂಬಾ ಚೆನ್ನಾಗಿ ಕಚ್ಚಾಗಿದೆ. ಮತ್ತೆ ಏನ್ ಹೇಳ್ತಾ ನಿರ್ದೇಶಕ ಅದು ತುಂಬಾ ಚೆನ್ನಾಗಿ ಆಡಿಯನ್ಸ್ಗೆ ಅರ್ಥ ಆಗುತ್ತೆ. ಸೊ ಈ ರೀತಿ ಸಿನಿಮಾಗಳನ್ನ ಸಪೋರ್ಟ್ ಮಾಡ್ಬೇಕು. ಈ ರೀತಿ ಕಂಟೆಂಟ್ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದಂತ ಸುರೇಶ್ ಅಣ್ಣಗೂ ರಾಜಣ್ಣಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಸೊ ನೀವೇನು ಇದನ್ನೇ ನಾಳೆ OTT ನೋಡಿ ಇದ್ರ ಬಗ್ಗೆನೇ ಒಂದು ಪುಟ ಬರೀತೀರ ನನಗೆ ಗೊತ್ತು. ಬಟ್ ಥಿಯೇಟರ್ ಬಂದು ನೋಡಿದ್ರೆ ಪ್ರೊಡ್ಯೂಸರ್ ಇನ್ನೊಂದಷ್ಟು ಈ ರೀತಿ ಕಂಟೆಂಟ್ ಇರೋ ಮೂವೀಸ್ ನ ಪ್ರೊಡ್ಯೂಸ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ತುಂಬಾ ಒಳ್ಳೆ ಚೆನ್ನಾಗಿ ನಿರ್ದೇಶನ ಮಾಡಿ ಸೇವ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ತರದೊಂದು ಕಥೆನ ಆಲೋಚನೆ ಮಾಡೋದೇ ಒಂದು ವಿಶೇಷ. ಆ ವಿಶೇಷನ ತುಂಬಾ ಅದ್ಭುತವಾಗಿ ಸ್ಕ್ರೀನ್ ಅಲ್ಲಿ ತರಕ್ಕೆ ಟೈಲೆಕ್ಟ್ ಆಗಿ ಮೊದಲನೇ ಬಾರಿಗೆ ತುಂಬಾ ಖುಷಿ ಕೊಡುತ್ತೆ. ಯಾಕೆಂದ್ರೆ ಆ ಖುಷಿ ಎತ್ತು ಕಾಣಕ್ಕೆ ಮತ್ತೆ ಸಿನಿಮಾ ಗೆಲ್ಲಕ್ಕೆ ಅದ್ರ ಹಿಂದೆ ಪ್ರೊಡ್ಯೂಸರ್ಸ್ ಕೂಡ ಅಷ್ಟೇ ಎಫರ್ಟ್ ಇದೆ ಅಂತ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಪ್ರತಿಯೊಬ್ಬ ಕಲಾವಿದರು ಕೂಡ ಕಲಾವಿದರಾಗಿ ಈಗ ವಿಕ್ಕಿ ಸರ್, ಧನ್ಯ ಮೇಡಮ್, ಇಡೀ ಕಲಾವಿದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಈ ತರದೊಂದು ಕಥೆನ ಕಲ್ಪನೆ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅದನ್ನ ಸ್ಕ್ರೀನ್ ತರೋದು ಅಷ್ಟು ಈಸಿ ಅಲ್ಲ. ಅದಕ್ಕೆ ಡೈರೆಕ್ಟರ್ ಆಗಿರ್ಬೋದು, ಕಲಾವಿದರಾಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು ಅದ್ಭುತವಾಗಿ ಕೆಲಸ ಮಾಡಿದ್ರೆ ಹಂಗೆ ಎದ್ದು ಕಾಣುತ್ತೆ. ಅದ್ರ ಜೊತೆಗೆ ಕೊನೆಯಲ್ಲಿ ರಾಜ್ಕುಮಾರ್ ಸರ್ ಬಂದು ಒಂದು ಸಂದೇಶ ಹೇಳ್ತಾರೆ. ಅದಂತೂ ಅಲ್ಟಿಮೇಟ್. ಅದು ಬಹಳ ಅಂದ್ರೆ ಥ್ರಿಲ್ ಆಗ್ಬಿಡ್ತು. ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾನ ಥಿಯೇಟರ್ ಅಲ್ಲೇ ಬಂದು ನೋಡಿ, ಒಳ್ಳೆ ಫೀಲ್ ಕೊಡುತ್ತೆ. ಮಿಸ್ ಮಾಡ್ದಂಗೆ ಕನ್ನಡ ಸಿನಿಮಾನ ಥಿಯೇಟರ್ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಕಾಲಪತ್ರ ಸಿನಿಮಾನ ಕನ್ನಡ ಜನತೆ ಹತ್ರದಲ್ಲಿ ಥಿಯೇಟರ್ ಅಲ್ಲಿ ಆದಷ್ಟು ಬೇಗ ನೋಡಿ. ತುಂಬಾ ಒಂದು ಯುನಿಕ್ ಸಬ್ಜೆಕ್ಟ್. ಸ್ಟೋರಿ ಲೈನ್ ಇರ್ಬೋದು, ಕ್ಯಾಮರಾ ವರ್ಕ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಕಂಪ್ಲೀಟ್ ಟೆಕ್ನಿಕಲಿ ಎಲ್ಲ ತುಂಬಾ ಚೆನ್ನಾಗಿದೆ. ತುಂಬಾ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ವಿಕ್ಕಿ ವರ್ಮ ಅವರು. ಒಳ್ಳೆದಾಗ್ಲಿ ಸರ್, ಪೂರ್ತಿ ತಂಡಕ್ಕೆ ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಇವತ್ತು ಕಾಲಪತ್ರ ಸಿನಿಮಾ ನೋಡ್ಕೊಂಡು ಬಂದ್ವಿ. ತುಂಬಾ ಖುಷಿ ಆಯ್ತು. ತುಂಬಾ ಒಳ್ಳೆ ಸಿನಿಮಾ. ಅಣ್ಣನ್ ಫಸ್ಟ್ ಡೈರೆಕ್ಷನ್ ಇದ್ದಾರೆ. ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಮಾಡಿದ್ರ. ಆಮೇಲೆ ಹೀರೋ ಹೀರೋಯಿನ್ ಮೇಡಮ್ ಅವರ ಕಾಂಬಿನೇಷನ್ಸ್ ಆಗಿರ್ಬೋದು, ಇದು ಪ್ರೊಡ್ಯೂಸ್ ಮಾಡಿರೋ ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಬಂದಿದೆ ಇಡೀ ಸಿನಿಮಾ. ಸೊ ಇಡೀ ಸಿನಿಮಾ ನೋಡಿದಾಗ ತುಂಬಾ ಎಲ್ಲರೂ ಕನೆಕ್ಟ್ ಆಗುವಂತ ಒಂದು ಸಿನಿಮಾ. ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತಾನೆ ಹೇಳ್ಬೋದು. ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ತಪ್ಪದೆ ಥಿಯೇಟರ್ ಬಂದು ಸಿನಿಮಾ ನೋಡಿ. ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗುತ್ತೆ. ಅಂದ್ರೆ ನಿರ್ಮಾಪಕರು ಈ ತರ ಒಂದು ಕಥೆನ ಸಿನಿಮಾ ಮಾಡಕ್ಕೆ ಒಪ್ಕೊಂಡಿದ್ದೆ ಒಂದು ದೊಡ್ಡ ವಿಷಯ. ನಾನು ವಿಕ್ಕಿ ಕೇಳ್ತಾ ಇದ್ದೆ, ಈ ತರ ಕಥೆ ಎಲ್ಲ ಮಾಡ್ತಾರೆ ಯಾರಾದ್ರು ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಕಥೆ ನಂದೇ ಇರ್ಬೋದು, ಆದ್ರೆ ಶ್ರಮ ಮತ್ತೆ ಸಹಕಾರ ಇವೆರಡು ತುಂಬಾ ದೊಡ್ಡದು ಈ ಸಿನಿಮಾಕ್ಕೆ. ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಕೂಡ ಈ ಸಿನಿಮಾ ಬಗ್ಗೆ ಜಾಸ್ತಿ ಜನಕ್ಕೆ ಗೊತ್ತಾಗ್ಲಿ, ಜಾಸ್ತಿ ಜನ ಥಿಯೇಟರ್ ಬಂದು ಸಿನಿಮಾ ನೋಡ್ಲಿ ಅಂತ. ಒಳ್ಳೆ ಸಿನಿಮಾ. ತುಂಬಾ ಜನ ಹೇಳ್ದಂಗೆ ನಾಳೆ OTT ಬಂದಾಗ ಸಿನಿಮಾ ಚೆನ್ನಾಗಿತ್ತು ಅಂತ ಬರೆಯೋದು ದೊಡ್ಡ ವಿಷಯ ಅಲ್ಲ. ಬಟ್ ಥಿಯೇಟರ್ ಬಂದು ಈ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಒಬ್ಬ ಟೀಮ್ ಮೆಂಬರ್ ಆಗಿ ನನಗೂ ತುಂಬಾ ಖುಷಿ ಇದೆ ಇವತ್ತು ಎಲ್ಲಾದ್ರೂ ರಿಪೋರ್ಟ್ ಮಾಡಿ. ಕಾಲಪತ್ತರ್ ಸಿನಿಮಾ ನಾನು ಬಹಳ ಖುಷಿಯಾಗಿದ್ದೇನೆಂದ್ರೆ ಈ ತರದ ಒಂದು ಕಂಟೆಂಟ್ ಅನ್ನ ಸಿನಿಮಾ ಮಾಡೋದಕ್ಕೆ ಒಂದು ಧೈರ್ಯ ಬೇಕು. ಅದನ್ನ ಕಮರ್ಷಿಯಲ್ ಆಗಿ ಹೇಳೋದಕ್ಕೆ ಬುದ್ಧಿವಂತಿಕೆ ಬೇಕು. ಆ ಧೈರ್ಯ ನಿರ್ಮಾಪಕರು ಮತ್ತು ನಿರ್ದೇಶಕರು ಇಬ್ಬರಲ್ಲಿದೆ. ಹಾಗೆ ಆ ಬುದ್ಧಿವಂತಿಕೆ ನಿರ್ದೇಶಕರು ತೋರಿಸಿದ್ದಾರೆ. ಯಾಕೆಂದ್ರೆ ಒಂದು ಸೈಕಾಲಜಿಕಲ್ ಆದಂತ ಒಂದು ವಿಷಯವನ್ನ ತುಂಬಾ ಕಮರ್ಷಿಯಲ್ ಆಗಿ ವಿತ್ ಎಂಟರ್ಟೈನ್ಮೆಂಟ್ ಅಂಡ್ ಎಮೋಷನ್ಸ್ ಅದು ಹೇಳೋದಿದೆಯಲ್ಲ, ಅದು ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವಿಕ್ಕಿ ಅವರು. ಮೊದಲನೇ ಸಲ ಒಬ್ಬ ಕಲಾವಿದ ಕೇವಲ ನಾನು ಆಕ್ಟ್ ಮಾಡ್ತೀನಿ, ನಾನು ಆಕ್ಟಿಂಗ್ ಅಷ್ಟೇ, ನಾನು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ಬೇಕು ಈ ಸಿನಿಮಾದಲ್ಲಿ ಅಂತ ಅಂದ್ಕೊಳ್ಳೋದ್ರ ಜೊತೆಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಬೇಕು. ನಿರ್ದೇಶನ ಅಂದ್ರೆ ಬೇರೆ ಬೇರೆ ಪಾತ್ರಗಳ ಹತ್ರ ಆಕ್ಟಿಂಗ್ ನ ಹೊರಗಡೆ ತರಿಸೋದು ಇರ್ಬೋದು, ಮತ್ತು ಸ್ಕ್ರೀನ್ ಪ್ಲೇ ಮಾಡೋದಿರ್ಬೋದು, ಆ ಸಂಭಾಷಣೆಯನ್ನ, ಸಂಗೀತವನ್ನ ಎಲ್ಲ ಕಡೆಗೂ ಡೈರೆಕ್ಟ್ ಅಂದ್ರೆ ಎಲ್ಲ ಕಡೆಗೂ ತನ್ನ ಬುದ್ಧಿಯಿಂದ ತೋರಿಸ್ಬೇಕಾಗತ್ತೆ. ಅದಷ್ಟನ್ನು ವಿಕ್ಕಿ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನನಗೆ ಈ ತರದ ಸಿನಿಮಾಗಳು ಯಶಸ್ಸಾಗ್ಬೇಕು,
ಯಾಕೆ ಯಶಸ್ಸು ಆಗ್ಬೇಕು ಅಂದ್ರೆ ಈ ತರದ ಕಂಟೆಂಟ್ ಕನ್ನಡದಲ್ಲಿ ಬೇರೆ ಭಾಷೆ ಏನ್ ನಾವು ಬೇರೆ ಭಾಷೆ ಬಗ್ಗೆ ಮಾತಾಡ್ತೀವಿ ಅದು ಆ ತರದ ಸಿನಿಮಾ ಈ ತರದ ಸಿನಿಮಾ ಅಂತ ಬೇರೆ ಬೇರೆ ಒಳ್ಳೊಳ್ಳೆ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಲ್ಲ, ಆ ಎಲ್ಲ ಒಳ್ಳೆಯ ಸಿನಿಮಾಗಳ ಸಾಲಿನಲ್ಲಿ ಕನ್ನಡದ್ದು ಒಂದು ಸಿನಿಮಾ ಇದೆ, ಅದು ಕಾಲಪತ್ತರ್ ಅಂತ ಹೇಳಲಿಕ್ಕೆ ನಾವೆಲ್ಲ ಹೆಮ್ಮೆ ಪಡ್ಬೇಕು. ತುಂಬಾ ಒಳ್ಳೆಯ ಸಿನಿಮಾ ಮಾಡಿದ್ದೀರಿ ನಿರ್ಮಾಪಕರೇ, ನಿರ್ದೇಶಕರೇ. ಅಂಡ್ ಧನ್ಯ ಅವರ ಪರ್ಫಾರ್ಮೆನ್ಸ್ ಆಗ್ಲಿ ಮತ್ತು ಅಪಿಯರೆನ್ಸ್ ಇಡೀ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದೆ. ಇವರಿಬ್ಬರ ಪಾತ್ರಗಳು ತುಂಬಾ ಒಂದೇ ನೆಲೆಗಟ್ಟಿನಲ್ಲಿ ಅಂದ್ರೆ ಒಂದೇ ಒಂದು ಜಿಯೋಗ್ರಫಿಕಲ್ ಏರಿಯಾ, ಆ ಜಿಯೋಗ್ರಫಿಕಲ್ ಇದರಲ್ಲಿ ತುಂಬಾ ಚಂದ ಕಾಣಿಸ್ತಾರೆ, ತುಂಬಾ ಆಪ್ತತೆ ಅನ್ಸುತ್ತೆ. ಆ ಇಡೀ ಹಳ್ಳಿ ನಮ್ದೇನೋ ಅಂತ ಅನ್ಸ್ಬಿಡುತ್ತೆ, ಹಾಗೆ ಕಟ್ಕೊಟ್ಟಿದ್ದಾರೆ ವಿಕ್ಕಿ ಅವರು. ಮತ್ತು ಎಲ್ಲ ಪಾತ್ರಗಳು ಸಂಪತ್ ಆಗ್ಬೋದು, ನಾಗಾಭರಣ ಅವ್ರಾಗ್ಬೋದು, ಕೊನೆಯಲ್ಲಿ ಬರುವ ಅಚ್ಯುತ್ ಅವ್ರಾಗ್ಬೋದು, ಎಲ್ಲ ಪಾತ್ರಗಳು ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಎಷ್ಟು ಬೇಕೋ ಅಷ್ಟೇ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಇಡೀ ಸಿನಿಮಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತಗೊಂಡೋಗಿದ್ದಾರೆ ವಿಕ್ಕಿ ಅವರು. ಇಡೀ ಸಿನಿಮಾನ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ, ಇಂಥ ಸಿನಿಮಾಗಳನ್ನ ಗೆಲ್ಲಿಸಿ ಒಂದು ಸಿನಿಮಾ ನೋಡಿ, ನಿಮ್ಗೆಲ್ರಿಗೂ ಖಂಡಿತ ಇಷ್ಟ ಆಗೇ ಆಗುತ್ತೆ. ತುಂಬಾ ಒಂದು ಕನ್ನಡದಲ್ಲಿ ಒಂದು ವಿಶೇಷವಾದ ಸಿನಿಮಾನ ನೀವು ನೋಡುವ ಅನುಭವ ನಿಮ್ಮದಾಗುತ್ತೆ. ನಿಮ್ಮದಾಗ್ಲಿ ಅಂತ ಹಾರೈಸ್ತಾ ಇಡೀ ಚಿತ್ರತಂಡಕ್ಕೆ ಶುಭವಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರೂ ಫೋಟೋಗ್ರಫಿ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು, ಸಿನಿಮಾಟೋಗ್ರಫಿ ಅಂತ ಇದ್ರಲ್ಲ, ಇವರೇ ಸಂದೀಪ್ ಅಂತ ನನ್ನ ಸಿನಿಮಾಟೋಗ್ರಫರ್. ಮ್ಯಾನ್ ಆಫ್ ಫ್ಯೂ ವರ್ಡ್ಸ್ ಬಟ್ ಗ್ರೇಟ್ ವಿಜುವಲ್ಸ್. ಇವ್ರು ಯಾವಾಗ್ಲೂ ಹೇಳ್ತಾ ಇದ್ರು ನಾನ್ ಮಾತಾಡಲ್ಲ, ನಾನ್ ಕೆಲಸ ಮಾತಾಡ್ಬೇಕು ಅಂತ. ಅವರೆಲ್ಲ ಮಾತಾಡ್ಬಿಟ್ಟು ಹೋಗಿದ್ದಾರೆ. ಅವ್ರು ಥ್ಯಾಂಕ್ಸ್ ಹೇಳ್ಬಿಡಿ. ಅವಕಾಶ ಕೊಟ್ಟಿದಂತ ಎಲ್ಲಿ ಯಾವ್ದು ಗೊತ್ತಾಗಲಿ ಸರ್, ಹೆಂಗೆ ಹೇಳಿ ಅವಕಾಶ ಕೊಟ್ಟಿದಂತ ಡೈರೆಕ್ಟರ್ಗೆ ಮತ್ತೆ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಮಹೇಶ್ ಸರ್. ಎಲ್ರಿಗೂ ನಮಸ್ಕಾರ. ನಾನು ವಿಕ್ಕಿ ಸರ್ ತುಂಬಾ ಸಿನಿಮಾ ಜೊತೆ ಕೆಲಸ ಮಾಡಿದೀವಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗಿಂದ ಜೊತೆ ಕೆಲಸ ಮಾಡಿದೀವಿ. ಬಟ್ ಫಸ್ಟ್ ಟೈಮ್ ಅವ್ರದ್ದು ಡೈರೆಕ್ಷನ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಚಾನ್ಸ್ ಇದಕ್ಕೆ ತುಂಬಾ ಚಾನ್ಸ್. ಒಂದ್ ವಿಷಯ ಹೇಳ್ತೀನಿ, ವಿಕ್ಕಿ ಸರ್ ಜೊತೆಗೆ ಇಬ್ಬರದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ನನಗಂತೂ ಕೆಲವೊಂದ್ ಸೀನಲ್ಲಂತೂ ನಿಜವಾಗ್ಲೂ ಅಳು ಬಂದ್ಬಿಡುತ್ತೆ. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಇಬ್ರು. ಸಾಂಗು ಅಷ್ಟೇ ಚೆನ್ನಾಗಿ ಬಂದಿದೆ. ಅನೂಪ್ ಸಿಲಿನ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಓವರ್ ಆಲ್ ಒಳ್ಳೆ ಸಿನಿಮಾ, ಕ್ಲೈಮ್ಯಾಕ್ಸ್ ಅಂತೂ ಎಕ್ಸ್ಟ್ರಾರ್ಡಿನರಿ. ಎಲ್ಲರೂ ನೋಡ್ಬೇಕು ಈ ಸಿನಿಮಾ. ಥ್ಯಾಂಕ್ ಯು. 4 ಸತಿ ನೋಡ್ರು ಡೈರೆಕ್ಟರ್. ಖಂಡಿತ ಹೇಳಂಗೆ 4 ಸಲ ಸಿನಿಮಾ ನೋಡಿದೀನಿ. 4 ಸಲ ನನ್ನ ಕಾಲಪತ್ರ ಸಿನಿಮಾ ನೋಡಿದೀನಿ. ನನಗೆ ಮುಖ್ಯವಾಗಿ ಇಷ್ಟ ಆಗೋದು ಅಂದ್ರೆ ಕ್ಲೈಮ್ಯಾಕ್ಸ್. ಯಾಕಂದ್ರೆ ಅಣ್ಣ ಅವರು ತಂದಿರೋ ರೀತಿ, ಅವ್ರು ಕೊಟ್ಟಿರೋ ಗೌರವ ತುಂಬಾ ದೊಡ್ಡದು. ಯಾಕಂದ್ರೆ ನಾನು ಪ್ರತಿಯೊಬ್ಬರು ಕೇಳ್ಕೊಳ್ಳೋದು ಅಣ್ಣವರ ಅಭಿಮಾನಿಗಳಿಗೆ ಈ ಸಿನಿಮಾನ ನೀವು ನೋಡ್ಬೇಕು. ಎಷ್ಟೋ ಜನ ಗೊತ್ತಿಲ್ಲ ಅಣ್ಣವ್ರು ಇದಾರೆ ಅನ್ನೋದು ಇವಾಗ ಗೊತ್ತಾಗ್ತಾ ಇದೆ. ಎಷ್ಟು ಎಲ್ಲ ಅಭಿಮಾನಿಗಳಿದ್ದೀರಾ ನಮ್ಮ ರಾಜ್ ಕುಟುಂಬದ್ದು. ದಯವಿಟ್ಟು ಬಂದು ನಮ್ಮ ಸಿನಿಮಾ ನೋಡಿ. ಹಾಗೆ ಮೊದಲನೇದಾಗಿ ನಾನು ಒಂದು ಪ್ರೊಡಕ್ಷನ್ ಹೌಸ್ಗೆ ಈ ತರ ಒಂದು ಕಂಟೆಂಟ್ ಸಿನಿಮಾ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಾನು ಸುರೇಶ್ ಸರ್, ಕಂಗ್ರಾಚುಲೇಷನ್. ನೀವೇನಂದ್ರೆ ನಾವು ಎಷ್ಟೇ ಆತ್ಮೀಯರು ಇರ್ಬೋದು, ಆದ್ರೆ ಅವ್ರು ಯಾವ್ದೇ ಕಮರ್ಷಿಯಲ್ ಸಿನಿಮಾ ಯಾರಿಗೋ ಸ್ಟಾರ್ಗಳಿಗೆ ದುಡ್ಡು ಹಾಕ್ಬೋದು. ಬಟ್ ಅವ್ರು ನೋಡಿ ಹೆಂಗ್ ಆಯ್ಕೆ ಇದೆ ಅಂತ ಕಾಲಪತ್ತರ್. ಅದಾದ್ಮೇಲೆ ಅವರು ನೆಕ್ಸ್ಟ್ ನಮ್ಮ ಅಂದೋದಿತ್ತು ಕಾಲ ಇದೆ. ಸೊ ನೆಕ್ಸ್ಟ್ ಶಿವಣ್ಣ ಸರ್ ಡೇಟ್ ತಗೊಂಡಿದ್ದಾರೆ. ಒಂದು ರಾಜ್ ಕುಟುಂಬಕ್ಕೆ, ಒಂದು ರಾಜ್ಕುಮಾರ್ ಸರ್ ಕುಟುಂಬಕ್ಕೆ ಒಂದು ಪ್ರೀತಿನ ಅವರು ಒಂದು ಸಿನಿಮಾ ಮುಖಾಂತರ ಅವರು ಮಾಡ್ತಾ ಇದ್ದಾರೆ. ಸೊ ಅವ್ರ ಬಗ್ಗೆ ಇನ್ನೂ ಸಾಕಷ್ಟು ಸತ್ಯ ಹೇಳ್ಬೋದು. ಬಟ್ ಈ ತರದ ಒಂದು ಸಿನಿಮಾ ಮಾಡಿದ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಭುವನ ಮುಗಿಸ್ಗೆ ಇನ್ನು ಒಳ್ಳೇದಾಗ್ಲಿ. ಹಾಗೆ ಇನ್ನು ನಿಮ್ಗೆಲ್ಲ ವಿಕ್ಕಿ ವರನ್, ನನ್ಗೆ ಸಂತು ನನ್ನ ಗೆಳೆಯ. ನಾವು ಮತ್ತೆ ಸಂತು ಯೋಗರಾಜ್ ಭಟ್ ಸರ್ ಅಥವಾ ಸೂರಿ ಸರ್ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬೆಳೆದಂತವ್ರು. ಅವ್ನ ಬೆಳವಣಿಗೆ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಖುಷಿ ಆಗುತ್ತೆ. ನಾವಿಲ್ಲಿ ನಿಂತ್ಕೊಂಡು ಏನ್ ಸಪೋರ್ಟ್ ಮಾಡ್ತೀವಿ ಅಂದ್ರೆ, ಒಂದು ಸುರೇಶ್ ಸರ್, ಒಂದು ನನ್ನ ಗೆಳೆಯ ಸಂತೋಷಗೋಸ್ಕರ ಎಕ್ಸ್ಟ್ರಾರ್ಡನರಿ. ನಾನು ಇವತ್ತು ತುಂಬಾ ಸಲ ಹೇಳಿಲ್ಲ, ನಾನು ನೀನು 2 ಸಿನಿಮಾ ಬೇರೆ, ಬಟ್ ಈ ಸಿನಿಮಾನೇ ಬೇಕು. ಪರ್ಫಾರ್ಮೆನ್ಸ್ ಇಸ್ ಸೂಪರ್. ಡೈರೆಕ್ಷನ್ ಅಂತೂ ಕಂಗ್ರಾಚುಲೇಷನ್, ಜಾಕ್ ಪಾಟ್ ಹೊಡೆದಿದ್ದೀರಾ. ಹಾಗೆ ಇನ್ನೊಬ್ರು ನನ್ನ ನೆಚ್ಚಿನ ನಟಿ ಧನ್ಯ ರಾಮ್ಕುಮಾರ್ ಅವರು. ಎಷ್ಟು ಪ್ರತಿ ಫ್ರೇಮ್ ಅಲ್ಲಿ ನಾನು ಹೇಳಿದೆ, ಪ್ರೀಮಿಯರ್ ನೋಡೋದು ಬಂದಿರ್ಲಿಲ್ಲ, ಲಾಸ್ಟ್ ಮಾಡಿ ಪ್ರತಿ ಫ್ರೇಮ್ ಅಲ್ಲೂ ಆ ಕ್ಯಾರೆಕ್ಟರ್ ನ ಅನುಭವಿಸಿ ನೀವು ಹ್ಯಾಕ್ ಮಾಡಿದೀರಾ ಅಂತ. ಆ ಕುಟುಂಬದಲ್ಲಿರುವಂತಹ ಬ್ಲಡ್ ಅಲ್ಲೇ ಬಂದಿರುತ್ತೆ ಕಲರ್ ಅನ್ನ ಅವರು ಅಷ್ಟು ಅಚ್ಚುಕಟ್ಟಾಗಿ ಹ್ಯಾಕ್ ಮಾಡಿದ್ದಾರೆ. ಅವ್ರ ಧ್ವನಿ ಆಗ್ಬೋದು, ಅವರ ಮೇಕ್ ಓವರ್ ಆಗ್ಬೋದು. ಹಳ್ಳಿಲಿ ಹುಟ್ಟು ಬೆಳೆದಿಲ್ಲ ಅವರು, ಬಟ್ ಅದನ್ನ ಚೆನ್ನಾಗಿ ನೋಡಿ ಅಲ್ಲಿ ಅವರ ಹಾವಭಾವಗಳನ್ನ ನೋಡಿ ಅವರು ಅಭಿನಯಿಸಿದ ತರ ಕಾಣುತ್ತೆ.
Congratulations, madam. Good performance and big fan for you. And ಮಾಸ್ಟರ್ ಕೊರಿಯೋಗ್ರಫಿ ಬಗ್ಗೆ ನಮ್ಮ ಸ್ವಂತ ಊರ್ನ ಡ್ಯಾನ್ಸ್ ನೋಡಿದ್ದೇ ಇಲ್ಲ ನಾನು, ಬಟ್ ಎಕ್ಸ್ಟ್ರಾರ್ಡಿನರಿ ಡ್ಯಾನ್ಸ್ ಮಾಡಿಸಿದ್ದಾರೆ. ಓವರ್ ಆಲ್ ಟೀಮ್ ಒಂದ್ ಮಾತು ಹೇಳ್ತೀನಿ, ಈ ಸಿನಿಮಾ ಗೆದ್ದಿದೆ. ದುಡ್ಡು ಮಾಡಿದ್ರೇನೆ ಗೆಲ್ಲೋದಂತಲ್ಲ, ಅವ್ರು ದುಡ್ಡು ಮಾಡಕ್ ರಾಜಕೀಯ ಇದೆ, ಪ್ರೊಡ್ಯೂಸರ್ಗೆ ಬೇಜಾರ ಇದೆ, ಜನರ ಮನ್ಸಿಗೆ ಗೆದ್ದಿರೋ ಇಷ್ಟು ಜನ ಇವತ್ತು ನಿಂತು ಮಾಡಿದ್ದಾರೆ ಅಂತ ಹೇಳೋದು ಭುವನ ಮೂವಿಸ್ಕಿರುವಂತ ಒಂದು ಬೆಲೆ ಅದು, ಆಯ್ತಾ. ಅಗೇನ್ ಹೀರೋ ಸಂಪಾದನೆ ಮಾಡಿರುವಂತ ಸ್ನೇಹ ಬಳಗ, ಧನ್ಯ ಮೇಲೆ ಇಟ್ಟಿರುವಂತ ಪ್ರೀತಿಗೆ ಇವತ್ತು ಇಷ್ಟು ಚೆನ್ನಾಗಿ ಗೆದ್ದಿದ್ದಾರೆ. ಸಿನಿಮಾ ಇನ್ನೂ 2 ವಾರ ಅಲ್ಲ 3 ವಾರ 25 ದಿನ ದಾಟುತ್ತೆ. ಶೀಲ್ಡ್ ಪ್ರತಿಯೊಬ್ಬರಿಗೂ ನಮ್ಮ ನಿರ್ಮಾಪಕರು ಕೊಡ್ತಾರೆ. ಅದಾಗ್ಲಿ ಹಾಗೆ ಎಲ್ರೂ ಮಾಧ್ಯಮದವರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಬಂದಿದ್ಕೆ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕಾಲಪತ್ತರ್ ಅಂದ್ರೆ 5 ಅಕ್ಷರ. ಇದು ಗೆಲ್ಲೇಬೇಕು ಸಿನಿಮಾ. ಡೈರೆಕ್ಷನ್ ಆಫ್ ದಿ ಸೂರಿ ಶಿಷ್ಯ, ಫಸ್ಟ್ ಟೈಮ್ ಮಾಡಿದ ಡೈರೆಕ್ಷನ್ ಸೂರಿ ಶಿಷ್ಯ ಅಷ್ಟೇ ಚೆನ್ನಾಗಿ ತುಂಬಾ ಅದ್ಭುತವಾಗಿ ಮಾಡಿದ್ದಾನೆ. ಈ ಸಿನಿಮಾದಲ್ಲಿ ಅದ್ಭುತವಾಗಿ ನಟಿ ಧನ್ಯರನ್ನಂತೂ ಆಕ್ಟಿಂಗ್ ಕೇಳಲೇಬಾರ್ದು, ಅದನ್ನ ಆಸಮ್ ಎಲ್ಲಾರು ಫ್ಯಾಮಿಲಿ. ಆಮೇಲೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು. ಬಟ್ ಪ್ರೊಡ್ಯೂಸರ್ಸ್ ಇಬ್ರು ರೈತರ ಮಕ್ಕಳು, ಅವ್ರು ಬಂಡವಾಳ ಹಾಕಿರೋದ್ರಿಂದ ತುಂಬಾ ಅದ್ಭುತವಾಗಿ ಬಂದಿದೆ. ಕಷ್ಟ ಸುಖ ಬಂಡವಾಳ ಹಾಕಿದ್ದಾರೆ. ಜನ ಬಂದು ಥಿಯೇಟರ್ ಕುತ್ಕೊಂಡು ಇಂತ ಒಳ್ಳೆ ಸಿನಿಮಾನ ಸೂರಿ ಶಿಷ್ಯ ವಿಕ್ಕಿ ವರುಣ್ ಮಾಡಿದ್ದಾನೆ. ಹಂಗಾಗಿ ತುಂಬಾ ವೆರಿ ಬ್ಯೂಟಿಫುಲ್ ಆಗಿ ಬಂದಿದೆ. ಅದಕ್ಕೋಸ್ಕರ ಕತೆ ಚೆನ್ನಾಗಿದೆ. ತುಂಬಾ ಕಾಲಪತ್ತರ್ ಒಂದು ಕಪ್ಪು ಕಲ್ಲಿನ ಕತೆ, ಅದನ್ನ ಸ್ಟೋರಿನ ಎಳೆದಿದ್ದಾನೆ. ಹಳ್ಳಿ ಸ್ಟೋರಿ ಒಂದು 300-305 ಕಿಲೋಮೀಟರ್ ದೂರದಲ್ಲಿ ಬಿಜಾಪುರದಲ್ಲಿ ತಂದು ಎಲ್ಲ ಹೋಗಿ ಒಳ್ಳೆ ಲೊಕೇಶನ್ ನ ಮಾಡಿ ತಂದು ಮಾಡಿದ್ದಾನೆ. ಹಂಗಾಗಿ ಈ ಸಿನಿಮಾ 100 days ಓಡ್ಲೇಬೇಕು. ಥ್ಯಾಂಕ್ ಯು. ಇವತ್ತು ಇಲ್ಲಿ ಬಂದಂತ ಎಲ್ಲ ಸೆಲೆಬ್ರಿಟಿಗಳಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ನಿರ್ದೇಶಕನಾಗಿ ಮಾಡಿದಂತ ನಮ್ಮ ಸುರೇಶ್ ಅಣ್ಣ, ರಾಜನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈ ತರದೊಂದು ಎಕ್ಸ್ಪೆರಿಮೆಂಟ್ ಸಿನಿಮಾಗೆ ದುಡ್ಡು ಹಾಕ್ಬೇಕು ಅಂದ್ರೆ ಬಹಳ ಧೈರ್ಯ ಬೇಕು. ಮೊದಲನೇ ದಿನ ರಿಲೀಸ್ ಆದಾಗ ನಮ್ಗೆ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗಿರ್ಲಿಲ್ಲ. 2ನೇ ದಿನ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ರಿವ್ಯೂ ತುಂಬಾ ಚೆನ್ನಾಗಿ ಕೊಟ್ಟೋದ್ರಿಂದ ಧೈರ್ಯವಾಗಿ ನಾವು ಮುನ್ನುಗ್ತಾ ಇದೀವಿ. ಅದಕ್ಕೆ ಜನನು ಸ್ಪಂದಿಸಕ್ಕೆ ಶುರು ಮಾಡಿದ್ದಾರೆ. ನನ್ನ ನಿರ್ದೇಶಕನಾಗಿ ಮಾಡಿದಂತ ಸುರೇಶ್ ಅಣ್ಣ, ರಾಜಣ್ಣ ಅವ್ರಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತಾ, ಹಾಗೆ ಇಡೀ ನಮ್ ಭುವನ್ ಮೂವೀಸ್ ಹುಡುಗರು ಅದ್ ಇನ್ನೊಂದು ಪ್ರೆಸ್ ಮೀಟ್ ಅಲ್ಲಿ ಎಲ್ಲರ ಹೆಸರು ಹೇಳಿ ಸ್ಟೇಜ್ ಮೇಲೆ ಕರೆದು ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲ ಭುವನ್ ಮೂವೀಸ್ ಅಲ್ಲಿ ಕೆಲಸ ಮಾಡ್ತಿರೋ ಹುಡುಗರು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ದಯವಿಟ್ಟು ಚಪ್ಪಾಳೆ ಹೊಡೀರಿ. ಅದು ನೀವೇ. ಹಂಗೆ ಧನ್ಯ ಅವರು ಈ ಕಥೆನ ಒತ್ಕೊಂಡು ಈ ಸಿನಿಮಾ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಈ ಸಿನಿಮಾ ಚೆನ್ನಾಗಿ ಮುಂದೆ ಹೋಗ್ಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು. ಈಗ ಯಾರ್ಯಾರು ಸಿನಿಮಾ ನೋಡಿದಿರಾ, ಸಿನಿಮಾ ಬಗ್ಗೆ ಮಾತಾಡಿದಿರಾ, ಅದನ್ನ ತುಂಬಾ ಜನಕ್ಕೆ ಹೇಳಿ ಹಂಗೆ ಥಿಯೇಟರ್ ಕರ್ಸಿ ಸಿನಿಮಾ ತೋರಿಸಿ ಅಂತ ಕೇಳ್ಕೊತಾ ಇದೀನಿ. ಹಂಗೆ ಇಡೀ ನಮ್ಮ ಭುವನ್ ಮೂವೀಸ್, ಹಾಗೆ ನಮ್ಮ ನಿರ್ಮಾಪಕರಿಗೆ, ಇಡೀ ತಂಡಕ್ಕೆ, ಹಂಗೆ ನಮ್ಮ ಡೈರೆಕ್ಟರ್ ಮಹೇಶ್ ಅವ್ರಿಗೆ, ಯಾರ್ಯಾರು ನನ್ನ ಸಿನಿಮಾಗೆ ಗೊತ್ತಿಲ್ದೇನೋ ಹೆಲ್ಪ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ. ಮರ್ತ್ಬಿಟ್ಟೆ, ನಮ್ಮ ಪ್ರವೀಣ್ ಏಕಾಂತ್ ಅವ್ರ ಟೀಮು ಕರೆಕ್ಟ್ ಆಗಿ ಎಡಿಟ್ ಮಾಡಿ ಮಧ್ಯದಲ್ಲಿ ಸೇರಿಸಿ ಅವರು ನನಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರಿಗೂ ಥ್ಯಾಂಕ್ ಯು. ಎಲ್ಲ ನಮ್ ವಿಕ್ಕಿ ಅವ್ರು ಹೇಳ್ಬಿಟ್ಟಿದ್ದಾರೆ. ಮತ್ತೊಮ್ಮೆ ಅವ್ರು ಹೇಳ್ದಾಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸಿನಿಮಾಗೆ ನೀವು ಕೊಟ್ಟಿರುವಂತ ಪ್ರೋತ್ಸಾಹಕ್ಕೋಸ್ಕರ ನಾವು ಎಂದೆಂದಿಗೂ ಚಿರಋಣಿ. ಹಾಗೆ ನಮ್ಮ ಸಿನಿಮಾನ ಬಂದು ನೋಡ್ದ ಎಲ್ಲ ಆಕ್ಟರ್ಸ್ ಇರ್ಬೋದು, ಆಕ್ಟ್ರೆಸಸ್, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ಗೆ ನಾವು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀವಿ. ಏನಿಲ್ಲ, ಈ ಸಿನಿಮಾ ಒಳ್ಳೆ ಸಿನಿಮಾ ಅಂತ ಈಗ ಎಲ್ರಿಗೂ ಒಂದು ಅನಿಸಿಕೆ ಇದೆ. ಅದು ಅಂದ್ರೆ ಇನ್ನೂ ಜನರಿಗೆ ತಲುಪಬೇಕು ಅಂತ ನನ್ನ ಆಸೆ. ಸೊ ನಿಮ್ಮಿಂದ ತಲುಪುತ್ತೆ ಅಂತ ಅನ್ಕೊಂಡಿದೀನಿ. ಮತ್ತೊಮ್ಮೆ ನಮ್ಮ ಪ್ರೊಡ್ಯೂಸರ್ಸ್ಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಎಲ್ರಿಗೂ. ಧನ್ಯವಾದಗಳು. ಹಾಗೆ ಈ ಸೆಲೆಬ್ರಿಟಿ ಶೋಗೆ ಬಂದಂತ ನಟರಿರ್ಬೋದು, ನಟಿಯರಿರ್ಬೋದು, ಪ್ರೊಡ್ಯೂಸರ್ಸ್ ಇರ್ಬೋದು, ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇದೇ ತರ ನೀವು ತುಂಬಾ ಸಪೋರ್ಟ್ ಮಾಡಿ. ಖಂಡಿತ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ಒಬ್ಬ ಇರ್ಬೇಕು ಅಂತ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀನಿ. ನೀವೆಲ್ಲ ಸಹಕಾರ, ನಿಮ್ಮೆಲ್ಲ ಆಶೀರ್ವಾದ ಇದ್ರೆ ಖಂಡಿತ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಇರೋ ಮೂವಿ ಮಾಡ್ಬೇಕು. ನಿಮ್ ಸಪೋರ್ಟ್ ಇರ್ಲಿ. ಈಗನೇ ನಮ್ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ.